ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ಬದಲಾಗ್ತಾ ಇರುವಂತಹ ನಮ್ಮ ಜೀವನದ ಶೈಲಿ ಆಗಿರಬಹುದು, ಹಾಗೆ ಆಹಾರದ ಪದ್ಧತಿಯಿಂದ ಸಾಕಷ್ಟು ಆರೋಗ್ಯದ ಸಮಸ್ಯೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಆರೋಗ್ಯದ ಸಮಸ್ಯೆ ಅಂತ ಅಂದಾಗ ಬಹುತೇಕ ಜನರು ಮಾತನಾಡುವಂಥದ್ದು, ಇದು ಜೆನೆಟಿಕಲಿ ಏನಾದರೂ ಕಾರಣ ಆಗ್ತಾ ಇದೆಯಾ, ತಂದೆ ತಾಯಿಗೆ ಇರುವಂತಹ ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಮಕ್ಕಳಿಗೆ ಬರ್ತಾ ಇದೆಯಾ, ಜೆನೆಟಿಕಲ್ ಫ್ಯಾಕ್ಟರ್ನ ರೋಲ್ ಏನಾಗುತ್ತೆ, ಈ ಕುರಿತಾಗಿ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಹಾಗಾಗಿ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವೇ ನಮ್ಮ ಇವತ್ತಿನ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮ ಅಂತ ಹೇಳ್ತಾ, ಈ ಕುರಿತಾಗಿ ಮಾತನಾಡೋದಕ್ಕೆ ತಜ್ಞ ವೈದ್ಯರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಡಾಕ್ಟರ್ ಪಿ ಬಾಲಕೃಷ್ಣ ಶೆಟ್ಟಿ, ಏಷಾ ಡಯಾಗ್ನೋಸ್ಟಿಕ್ಸ್ನ ಚೀಫ್ ಕನ್ಸಲ್ಟೆಂಟ್. ತಮ್ಮ ವೈದ್ಯಕೀಯ ಅನುಭವ, ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳು ಮತ್ತೆ ರೋಗಿಗಳ ಮೇಲಿನ ಕಾಳಜಿಯ ಮೂಲಕ ಆರೋಗ್ಯಕರ ಜೀವನ ಶೈಲಿ ಮತ್ತು ರೋಗ ತಡೆಗಟ್ಟುವಿಕೆಯ ಮಹತ್ವವನ್ನ ಜನರಲ್ಲಿ ಮೂಡಿಸ್ತಾ ಇರುವಂತಹ ಅನುಭವಿ ತಜ್ಞ ವೈದ್ಯರು ಇವರು. ಸಾಕಷ್ಟು ಸಮಸ್ಯೆಗಳಿಗೆ ಒಂದು ಸ್ಕ್ಯಾನಿಂಗ್ ಅನ್ನ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ನೀಡಿ ಗುಣಮುಖರಾಗೋದಕ್ಕೆ ಸಹಕಾರಿಯಾಗಿರುವಂತಹ ಖ್ಯಾತ ತಜ್ಞ ವೈದ್ಯರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಎಸ್ ಡಾಕ್ಟರ್, ನಾನು ಹೇಳ್ತಾ ಇದ್ದೆ, ಆರೋಗ್ಯ ಸಮಸ್ಯೆ ಅಂತ ಅಂದಾಗ ಸಾಕಷ್ಟು ಜನ ಬಹುತೇಕರು ಅಂದುಕೊಳ್ಳುವಂಥದ್ದು ಜೆನೆಟಿಕಲಿ ಏನಾದರೂ ಕಾರಣ ಆಗುತ್ತಾ ಅಂತ ಹೇಳಿ. ಸೊ ಫಸ್ಟ್ ಕ್ವಶನ್ ಬಂದು, ಜೆನೆಟಿಕಲಿ ಒಂದು ವೇಳೆ ಕಾರಣ ಆಯಿತು, ಹೆರಿಡಿಟಿ ಕಾರಣ ಅಂತ ಹೇಳಿದ್ರೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು, ಹಾಗೆ ಈ ಜೆನೆಟಿಕಲ್ ಫ್ಯಾಕ್ಟರ್ ಅಂದರೆ ಏನು ಡಾಕ್ಟರ್? ಈಗ ಇದು ಒಳ್ಳೆ ಪ್ರಶ್ನೆ. ನಾವು ಜಾಸ್ತಿ ಎಲ್ಲ ಮಾಡಿದ್ದು ಎಲ್ಲ ಸ್ಕ್ಯಾನ್ ಮಾಡ್ತಾ ಇದ್ದೇವೆ, ಎಕ್ಸ್ರೇ, ಅಲ್ಟ್ರಾಸೌಂಡು, CT ಸ್ಕ್ಯಾನು, MRI ಇದೆಲ್ಲ ನಾವು ಮಾಡ್ತಾ ಇರ್ತೇವೆ. ಆ ಮಾಡಿದ ತಕ್ಷಣ ನಾವು ಏನಾದರೂ ಒಂದು ಅದರಲ್ಲಿ ಈ ಸ್ಕ್ಯಾನಲ್ಲಿ ಏನಾದರೂ ಕಂಡು ಬಂದರೆ ನಮ್ಮ ರೋಗಿಗಳು ಸಾಧಾರಣ ಕೇಳ್ತಾರೆ, ಇದು ನಮ್ಮ ತಂದೆಗೂ ಇತ್ತು, ನಮ್ಮ ತಾಯಿಗೂ ಇತ್ತು, ಏನಾದರೂ ಒಂದು ಹೇಳೋಣ, ಒಂದು ಕ್ಯಾನ್ಸರ್ ಅಂತ ಕಂಡು ಬಂದರೆ ಇದು ನಮ್ಮ ತಂದೆಗೂ ಇತ್ತು, ತಾಯಿಗೂ ಇತ್ತು, ನಮಗೂ ಬರುತ್ತಾ? ಇದೊಂದು ದೊಡ್ಡ ಪ್ರಶ್ನೆ. ಈಗ ಅದೇ ಇಲ್ಲಿ ಚಿತ್ರ ಚೆನ್ನಾಗಿ ತೋರಿಸಿದ್ದಾರೆ, DNA ಚಿತ್ರ ತೋರಿಸಿದ್ದಾರೆ. ಈಗ ಜೆನೆಟಿಕ್ಸ್ ಅಂದರೆ ಏನು ಅಂತೇಳಿ ಸ್ವಲ್ಪ ಒಂದು 2 ನಿಮಿಷ ನಾವು ಮಾತಾಡೋಣ. ಜೆನೆಟಿಕ್ಸ್ ಅಂತ ಹೇಳಿದರೆ ಈಗ ನಾವು ವಂಶವಾಹಿನಿ ಕಾಯಿಲೆ, ತಂದೆಯಿಂದ ತಾಯಿಗೆ ಬರುವಂಥ ಕಾಯಿಲೆ. ಜೆನೆಟಿಕ್ಸ್ ಅಂದರೆ ನಾವು ಫಸ್ಟಿಗೆ ನಾವು ತಿಳ್ಕೊಳ್ಬೇಕಾದ ಅಂತ ಹೇಳಿದರೆ, ನಾವು ಮನುಷ್ಯರಾಗೆ ಕಾಣಲಿಕ್ಕೆ ಪ್ರಥಮ ಕಾರಣ ಜೆನೆಟಿಕ್ಸ್. ಇಲ್ಲದ್ರೆ ಒಂದು ಮನುಷ್ಯ ಮಂಗನ ಥರ ಕಾಣಲಿಕ್ಕೂ ಸಾಕು, ಆಯಿತಾ? ನಾವು ನನ್ನ ತಂದೆ ತಾಯಿ ಥರನೇ ಕಾಣ್ತೇನೆ, ಅಷ್ಟೇ ರೂಪವಂತನಾಗಿ, ಅಷ್ಟೇ ಒಳ್ಳೆಯವನಾಗಿ ಕಾಣಿಸ್ಲಿಕ್ಕೆ ಕಾರಣ ನಮ್ಮ ತಂದೆ ತಾಯಿಗಳು. ಸೊ ಮನುಷ್ಯರಾಗಿ ಕಾಣಲಿಕ್ಕೆ ಒಂದನೇ ಕಾರಣ ಅಂದರೆ ಜೆನೆಟಿಕ್ಸ್. ಈ ಎರಡನೇ ಜೆನೆಟಿಕ್ಸ್ ಏನು ಬರುತ್ತೆ ಅಂತ ಹೇಳಿದ್ರೆ, ಕಾಯಿಲೆಗಳು ನಮಗೆ ಬರುತ್ತಾ? ನನ್ನ ತಂದೆ ತಾಯಿಗೆ ಡಯಾಬಿಟಿಸ್ ಇತ್ತು, ನನ್ನ ತಂದೆ ತಾಯಿಗೆ ಬ್ಲಡ್ ಪ್ರೆಷರ್ ಇತ್ತು, ಅದು ನಮಗೆ ಬರುತ್ತಾ ಅಂತಾಳೆ. ಈಗ ಚಿತ್ರದಲ್ಲೇ ನಾವು ಚೆನ್ನಾಗಿ ತೋರಿಸಿದ್ದೇವೆ. ಈಗ ಒಂದು ಮನುಷ್ಯ, ಈಗ ಎಲ್ಲ ಏನಾಯ್ತು ಅಂತ ಹೇಳಿದರೆ, ಈಗ ನಾವು ಮೊದಲಿಗೆ ಏನಾಗ್ತಾ ಇತ್ತು ಅಂತ ಹೇಳಿ, ನಾವು ಹಳೇ ಕಾಲ, ಈಗ ಮಹಾಭಾರತ, ರಾಮಾಯಣ ಅಲ್ಲೆಲ್ಲ ನೋಡ್ಕೊಂಡು ಬಿದ್ದರೆ ನಾವು ಯಾವ ಕಾಯಿಲೆಗಳ ಬಗ್ಗೆಯೂ ನಾವು ಮಾತನಾಡೋದಿಲ್ಲ. ಏನು ಒಂದೇ ಮಾತಾಡ್ತಾರೆ, ಯುದ್ಧ ಆಗುತ್ತೆ, ಅವನಿಗೆ ಗಾಯ ಆಗುತ್ತೆ, ಅವನಿಗೆ ತಲೆ ಕಡಿದು ಹೋಗುತ್ತೆ, ಕೈ ಕಾಲು ಕಡಿತದೆ, ಸತ್ತು ಹೋಗ್ತಾನೆ ಅಂತ ಹೇಳ್ಕೊಂಡು. ಈಗ ನಮಗೆ ಅನೇಕ ಕಾಯಿಲೆಗಳ ಹೆಸರು ಬಂದಿದೆ. ಅದು ಮೊದಲು ಇತ್ತೋ ಅಥವಾ ಈಗ ನಾವು ಮಾತ್ರ ಕಂಡು ಹಿಡಿಕಿದ್ದೇವೆ, ಅದ್ರ ಬಗ್ಗೆ ನನಗೆ ಇನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆವಾಗ ಕಾಣ್ತಾ ಇದ್ದದ್ದು ಖಾಲಿ ಆಕ್ಸಿಡೆಂಟ್ಸ್ ಮಾತ್ರ. ಅದ ನಂತರ ತುಂಬಾ ಕಾಯಿಲೆಗಳು, ಅದ ನಂತರ ಏನು ಬರಲಿಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ, ಈ ಇನ್ಫೆಕ್ಷನ್ಸ್ ಅಂತ ಬರಲಿಕ್ಕೆ ಶುರುವಾಯಿತು. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್, ಯುದ್ಧದಲ್ಲಿ ಎಲ್ಲ ತುಂಬಾ ಜನ ಸತ್ತು ಹೋಗ್ತಾ ಇದ್ರು. ಆವಾಗ ನಾವು ಹುಡುಕಿಕೊಂಡೆವು, ಅದು ಇನ್ಫೆಕ್ಷನು. ಆ ಇನ್ಫೆಕ್ಷನ್ಗೆ ನಾವು ಒಂದು ಪೆನ್ಸಿಲಿನ್ ಅಂತ ಒಂದು ಆಂಟಿಬಯೋಟಿಕ್ಸ್ ಕಂಡು ಹುಡುಕಿದೆವು. ಅದೇ ರೀತಿ ತುಂಬಾ ಆಂಟಿಬಯೋಟಿಕ್ಸ್ ಬಂತು. ಎಲ್ಲ ಇನ್ಫೆಕ್ಷನ್ಗಳಿಗೂ ಏನೇ ಒಂದು ಜ್ವರ ಬಂದರೂ, ಅದು ವೈರಲ್ ಇರಲಿ, ಅದು ಬ್ಯಾಕ್ಟೀರಿಯಲ್ ಇರಲಿ, ಅಥವಾ ಅದು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಇರಲಿ, ಅಥವಾ ನೀವು ಅಲರ್ಜಿಕ್ ಇನ್ಫೆಕ್ಷನ್ ಇರಲಿ, ಅಥವಾ ಬೇರೆ ಯಾವ ಕಾರಣದ ಇನ್ಫೆಕ್ಷನ್ ಬಂದು ನಾವು ಅದಕ್ಕೆ ಆಂಟಿಬಯೋಟಿಕ್ಸ್ ಕೊಟ್ಟು ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ತಾ ಬಂದೆವು. ಈಗ ಅನೇಕ ಕಾಯಿಲೆಗಳು ನಾವು ಮೊದಲೆಲ್ಲ ನೋಡ್ತಾ ಇದ್ದೇವೆ. ನಮ್ಮ ಮಕ್ಕಳೆಲ್ಲ, ನಾವು ಸಣ್ಣ ಮಕ್ಕಳನ್ನು ಕರ್ಕೊಂಡು ಬರೋರೆ ನಮ್ಮ ಆಸ್ಪತ್ರೆಗೆ. ಇಷ್ಟಿಷ್ಟು ದೊಡ್ಡ ಹೊಟ್ಟೆ ಇರುತ್ತೆ, ಏನು ಒಂದು ಪೈಪರಸಿನ್ ಸಿಟ್ರೇಟ್ ಅಂತ ಕೊಟ್ಟುಬಿಟ್ರೆ ಇಷ್ಟಿಷ್ಟು 1 kg 2 kg ಹುಳ ಇದು ಹೊರಗೆ ಹೋಗ್ತಾ ಇತ್ತು. ಒಂದೊಂದು ಮೆಡಿಸಿನ್ ಕೊಟ್ಟರೆ ಅಷ್ಟು ಹುಳ ಇತ್ತು. ಅದೇ ರೀತಿ ನಾವು ತಲೆಯಲ್ಲಿ ಕೂಡ ಒಂದೊಂದು ಸಿಸ್ಟಿಸರ್ಕೋಸಿಸ್ ಅಂತ ಬರ್ತಾ ಇತ್ತು. ಎಲ್ಲ ಪೇಷಂಟ್ಸ್ ಎಲ್ಲ ಏನೋ ಈ ಕನ್ವಲ್ಷನ್ಸ್ ಆಗಿ, ಸೀಸಸ್ ಆಗಿ ಬಂದ ಪೇಷಂಟ್ಸ್ನಲ್ಲಿ ನಾವು ನ್ಯೂರೋಸಿಸ್ಟಿಸರ್ಕೋಸಿಸ್ ಅಂತ ಕಾಣಿಸ್ತಾ ಇದ್ದೆವು. ಈಗ ಅದಕ್ಕೆಲ್ಲ ಒಂದು ಎಫೆಕ್ಟಿವ್ ಮೆಡಿಸಿನ್ ಬಂದ ಮೇಲೆ ಅದೆಲ್ಲ ಟ್ರೀಟ್ಮೆಂಟ್ ಆಗ್ತಾ ಬಂತು. ಆ ಥರದ ಕಾಯಿಲೆಗಳು ನಮಗೆ ಕಾಣ್ತಾ ಇಲ್ಲ. ಅದನಂತರ ನಮಗೆ ಕಾಯಿಲೆ ಕಾಣ್ತಾ ಇರೋದು ಈ ವೈರಲ್ ಕಾಯಿಲೆಗಳು, H1N1, ಕೋವಿಡ್, ಎಬೋಲಾ, ಅದಕ್ಕೂ ನಮ್ಮ ಹತ್ರ ಇನ್ನೂ ಮೆಡಿಸಿನ್ ಇಲ್ಲ. ಸೊ ಕೊನೆಯದಾಗಿ ನಾವು ಏನು ಹೇಳ್ತಾ ಇದ್ದೆ ಅಂದರೆ, ಎಲ್ಲರಿಗೂ
ಓಕೆ ನಮ್ಮ ಜೆನೆಟಿಕ್ಸಿಂದ ನನಗೆ ಕೆಲವು ಡಿಸೀಸ್ ಬಂದಿದೆ, ನನ್ನ ತಂದೆ ತಾಯಿಯಿಂದ ನನಗೆ ಡಿಸೀಸ್ ಬರ್ತಾ ಇದೆ. ಈಗ ಮೊನ್ನೆ ಒಬ್ಬ ಪೇಷಂಟ್ ಬಂದು ಕೂತಿದ್ರು, ಭಾಳ ಡಿಪ್ರೆಸ್ ಆಗಿದ್ರು. ಏನಂತ ಕೇಳಿದ್ರೆ, ಇಲ್ಲ ನನ್ನ ತಂದೆ ತಾಯಿಗೆ ಕ್ಯಾನ್ಸರ್ ಇತ್ತು, ನನಗೂ ಬರ್ಬೋದಾ, ಅದೇ ಒಂದು ಚಿಂತೆ ಅವರಿಗೆ. ಸೊ ಈ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಈಗ ನಾವು ನೋಡೋಣ, ಈಗ ನಾವು ಈ ಜೆನೆಟಿಕ್ಸ್ ಹೇಳುವಾಗ ಒಂದು ತಂದೆ ಒಂದು ತಾಯಿ, ತಂದೆಯಿಂದ ಒಂದು ಜೀವಾಣು, ತಾಯಿಯಿಂದ ಒಂದು ಜೀವಾಣು ಹೋಗಿ ಒಂದು ಸಿಂಗಲ್ ಜೀವಾಣು ಝೈಗೋಟ್ ಅಂತ ಹೇಳಿ ಅದು ಡಿವೈಡ್ ಆಗಿ ಮಲ್ಟಿಪಲ್, ಅದು ಡಿವೈಡ್ ಆಗಿ ಆ ಒಂದು ಸೆಲ್ಲು ಡಿವೈಡ್ ಆಗಿ ಬ್ರೈನು, ಹಾರ್ಟು, ಕಿಡ್ನಿ, ಇದೆಲ್ಲ ಪ್ರತಿ ಬಾಡಿಯಲ್ಲಿರುವ ಪ್ರತಿಯೊಂದು ಅಂಗಾಂಗಗಳು ಒಂದು ಸೆಲ್ಲಿಂದ, ಝೈಗೋಟ್ ಅಥವಾ ಒಂದು ಸೆಲ್ಲಿಂದ ಡೆವಲಪ್ ಆಗುತ್ತೆ. ಒಂದು ತಾಯಿಯಿಂದ ಒಂದು ಸೆಲ್ ಬರುತ್ತೆ, ತಂದೆಯಿಂದ ಒಂದು ಸೆಲ್, ತಂದೆಯಿಂದ ಬಂದಕ್ಕೆ ಸ್ಪರ್ಮ್ ಅಂತ ಹೇಳ್ತೇವೆ, ತಾಯಿಯಿಂದ ಬರೋದಕ್ಕೆ ಓವಮ್ ಅಂತ ಹೇಳ್ತೇವೆ. ಅದು ಎರಡು ಸೇರಿ ಒಂದು ಜೀವಾಣು ಉತ್ಪತ್ತಿ ಆಗುತ್ತೆ. ಮೊದಲು ಏನಾಗ್ತಾ ಇತ್ತು, ಒಂದೇ ಜೀವಾಣು, ಒಂದೇ ಜೀವ ಅದು ಡಿವೈಡ್ ಆಗಿ, ಈಗ ಪ್ಲಾಂಟ್ಗಳೆಲ್ಲ ಡಿವೈಡ್ ಆಗಿ ಬರ್ತಾ ಇತ್ತು. ಆವಾಗ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಒಂದು ಜೀವದಲ್ಲಿ ಇರುವಂಥ ಎಲ್ಲ ಕಂಜೆನೆಟಲ್ ಡಿಸೀಸಸ್ಸು ಕೂಡ ಅದು ಪ್ರತಿ ಥರ ಅದು ಪ್ರೊಪಗೇಟ್ ಆಗ್ತಾ ಬರ್ತಾ ಇತ್ತು. ಈಗ ನಾವು ತಾಯಿಯಿಂದ ಒಂದು ಜೀವಾಣು, ತಂದೆಯಿಂದ ಜೀವಾಣು ತಗೊಂಡು ಅದನ್ನು ಮಿಕ್ಸ್ ಮಾಡಿ ಹೊಸ ಉತ್ಪತ್ತಿ ಆಗುತ್ತೆ. ಯಾಕೆಂತ ಹೇಳಿದ್ರೆ, ಯಾವುದೇ ಒಂದು ಡಿಸೀಸು ತಾಯಿಯಲ್ಲಿದ್ದರೆ ಅದು ಮಕ್ಕಳಿಗೆ ಬರುವ ಚಾನ್ಸಸ್ ಇರುತ್ತೆ, ತಂದೆಯಲ್ಲಿದ್ದರೂ ಮಕ್ಕಳಿಗೆ ಬರೋ ಚಾನ್ಸ್. ಅದಕ್ಕೆ ನಾವೊಂದು ಹೇಳ್ತೇವೆ, ಒಂದೇ ಫ್ಯಾಮಿಲಿಯಲ್ಲಿ ಮದುವೆ ಆಗಬಾರ್ದು ಅಂತ ನಾವು ಹೇಳೋದು ಅದಕ್ಕೆ. ಯಾಕೆಂದರೆ ಇದಕ್ಕೆ ನಾವು ಹೇಳ್ತೇವೆ, ಅದಕ್ಕೆ ರೆಪ್ರೆಸೆಂಟೇಷನ್ ಅಂತ ಹೇಳ್ತೇವೆ. ಒಂದಂದರೆ ಡಾಮಿನೆಂಟ್ ರೆಪ್ರೆಸೆಂಟೇಷನ್. ಈಗ ನಮ್ಮ ಹತ್ರ ಒಂದು ಯಾವುದೋ ಒಂದು ಬ್ಲಡ್ ಕಾಯಿಲೆ ಇದೆ ಅಂತ ಹೇಳೋಣ, ಇನ್ನೊಂದು ನಮಗೆ ಮದುವೆ ಆದವರ ಹತ್ರ ಅದೇ ಕಾಯಿಲೆ ಇದ್ದರೆ ನಮ್ಮ ಮಕ್ಕಳಲ್ಲಿ ಅದು ಬರುವ ಚಾನ್ಸಸ್ಸು 100ಕ್ಕೆ 100 ಇರುತ್ತೆ. ಡಾಮಿನೆಂಟ್ ರೆಪ್ರೆಸೆಂಟೇಷನ್ ಹೇಳ್ತೇವೆ, ರಿಸೆಸಿವ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತೇವೆ. ಸೊ ಜೆನೆಟಿಕ್ ಬಗ್ಗೆ ನಾವು ಫಸ್ಟಿಗೆ ತಿಳ್ಕೊಳ್ಬೇಕು ಏನಂತ ಹೇಳಿದರೆ, ಈ ಥರದ ಜೆನೆಟಿಕ್ನಲ್ಲಿ ಪ್ರತಿಯೊಂದು ನಮ್ಮ ಅಂಗಾಂಗಗಳು ಒಂದು ಸೆಲ್ಲಿಂದ ಆಗುತ್ತೆ. ಅದು ಹೇಗೆ ಆಗುತ್ತೆ ಎಂಬುದನ್ನು ಜೆನೆಟಿಕ್ಸೇ ನಮ್ಮನ್ನು ರೆಪ್ರೆಸೆಂಟೇಷನ್ ಮಾಡ್ತದೆ. ಆದರೆ ಅದರಲ್ಲಿ ಡಾಮಿನೆನ್ಸ್ ಮತ್ತು ನಾನ್ ಡಾಮಿನೆನ್ಸ್ ಅಂತ ಬರುತ್ತೆ. ಕೆಲವು ಡಿಸೀಸಸ್ ಡಾಮಿನೆಂಟ್ ಆಗಿ ಬರ್ಬೋದು, ಕೆಲವು ಬರದೇ ಇರ್ಬೋದು. ಆದರೆ ಎಲ್ಲದಕ್ಕೂ ಜೆನೆಟಿಕ್ಸೇ ಮಾತ್ರ ಕಾರಣ ಅಲ್ಲ ಎಂಬುದು ನಾವು ಪುನಃ ಡಿಸ್ಕಸ್ ಮಾಡೋಣ. ಓಕೆ ಡಾಕ್ಟರ್, ಇನ್ನು ಸಾಕಷ್ಟು ಜನ ಹೇಳೋದನ್ನು ನಾವು ಕೇಳಿರ್ತೀವಿ. ಇದೊಂದು ರೀತಿ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, 42 ವರ್ಷದ ಒಬ್ಬ ವ್ಯಕ್ತಿ ಹೇಳ್ತಾನೆ, 48 ವರ್ಷ ಇದ್ದಾಗ ನಮ್ಮ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಸೊ ಮುಂದಿನ ದಿನಗಳಲ್ಲಿ ನನಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಏನಾದರೂ ಇದೆಯಾ, ಹೇಗೆ ಅಂತ ಹೇಳಿ ಇದಕ್ಕೆ ಏನು ಹೇಳ್ತೀರಾ, ಯಾವ ರೀತಿ ಉತ್ತರ ಕೊಡ್ತೀರಾ? ಈಗ ಮೊದಲನೇದಾಗಿ ಹಾರ್ಟ್ ಅಟ್ಯಾಕಿಗೆ ಬರೋಣ. ಈಗ ನಾನು ಹೇಳಿದೆ, ಜೆನೆಟಿಕ್ ರೆಪ್ರೆಸೆಂಟೇಷನ್ ಒಂದು ಮನುಷ್ಯನಿಂದ ಇನ್ನೊಂದು ಮನುಷ್ಯನಿಗೆ ಇದ್ದೇ ಇದೆ. ಆದರೆ ಆ ರೆಪ್ರೆಸೆಂಟೇಷನಿಂದ ರೆಸ್ಪಾನ್ಸಿಬಿಲಿಟಿ, ಅದಕ್ಕೆ ಕಾರಣ ಎಷ್ಟು ಅಂತ ಹೇಳಿದರೆ, ಮ್ಯಾಕ್ಸಿಮಮ್ ಅಂತೇಳಿ 20%, 15ರಿಂದ 20%. ಒಬ್ಬ ಗಾಂಧೀಜಿಯ ಮಗ, ನಾನು ಮೊನ್ನೆ ಹೇಳಿದ್ದೇನೆ, ಗಾಂಧೀಜಿನೇ ಆಗಲಿಲ್ಲ, ಅಥವಾ ನಮ್ಮ ದೊಡ್ಡ ದೊಡ್ಡ ಟೆನ್ನಿಸ್ ಸ್ಟಾರ್ನ ಮಕ್ಕಳೆಲ್ಲ ಟೆನ್ನಿಸ್ ಸ್ಟಾರು ಆಗಲಿಲ್ಲ. ಸೊ ಜೆನೆಟಿಕ್ಸು ಪ್ರತಿಯೊಂದನ್ನು ಡಿಸೈಡ್ ಮಾಡೋದಿಲ್ಲ. ಒಂದು 15ರಿಂದ 20%, ಅದು ಕೂಡ ಡಾಮಿನೆನ್ಸು, ರಿಸೆಸಿವ್ ಅದೆಲ್ಲ ಹೇಳಿದ್ದೇನೆ ನಾನು. ಈಗ ಒಂದು ಮುಖ್ಯವಾದ ರೀಸನ್ ನಾನು ಹೇಳ್ತೇನೆ, ಎಷ್ಟೋ ಸತಿ ನಾವು ನೋಡ್ತೇವೆ ಅಬಾರ್ಷನ್ ಆಯಿತು ಅಂತ ಹೇಳ್ತೇವೆ. ಯಾಕಂದರೆ ಅದೊಂದು ಪ್ರಕೃತಿ ನಿಯಮ. ಅಲ್ಲಿ ಹುಟ್ಟಿರುವಂಥ ಒಳಗೆ ತಾಯಿಯ ಗರ್ಭದಲ್ಲಿ ಆಗಿರುವಂಥ ಸಣ್ಣ ಮಗುವಿಗೆ ಮುಂದೆ ಬಂದು ಡೆವಲಪ್ ಆಗಲಿಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿದಾಗ ಅದು ತನ್ನಷ್ಟಕ್ಕೆ ಅಬಾರ್ಷನ್ ಆಗಿ ಹೋಗುತ್ತೆ. ಆಯಿತಾ? ಈಗ ಎಷ್ಟೋ ಡಿಸೀಸಸ್ ಬಂದರೂ ಕೂಡ ಇವತ್ತು ನಾವು ಅಷ್ಟೇ ದೊಡ್ಡ ಒಬ್ಬರಿಗೆ ಕೈ ಇಲ್ಲ, ಕಾಲಿಲ್ಲ, ಅದೆಲ್ಲ ನಾವು ಅಲ್ಟ್ರಾಸೌಂಡ್ ಮಾಡಿ ನೋಡ್ತೇವೆ. ಸೊ ಅದರಲ್ಲಿ ಫಸ್ಟ್ ಪ್ರೊಟೆಕ್ಷನ್ ಪ್ರಕೃತಿನೇ ಮಾಡುತ್ತೆ. ಇದು ಮಗು ಚೆನ್ನಾಗಿಲ್ಲ, ಅದೊಂದು ಅಬಾರ್ಷನ್ ಆದರೆ ನಾವು ಯಾವಾಗಲೂ ತಲೆಬಿಸಿ ಮಾಡಬಾರ್ದು. ಅದು ಇನ್ನೂ ಬದುಕಲಿಕ್ಕೆ ಸಾಮರ್ಥ್ಯ ಇಲ್ಲದ ಮಗು. ಅದೇ ಕೆಲವು ಮಕ್ಕಳೆಲ್ಲ 1 ದಿವಸದಲ್ಲಿ, 1 ತಿಂಗಳಲ್ಲಿ, 3 ತಿಂಗಳಲ್ಲಿ, 4 ತಿಂಗಳಲ್ಲಿ ತೀರಿ ಹೋಗ್ತಾರೆ. ಈಗ ನಾವು ಎಷ್ಟೋ ಸತಿ ಕೇಳ್ಬೋದು, ಹಣೆ ಬರಹ ನಿಮ್ಮ ಡಿಸೀಸನ್ನು ಹೇಳುತ್ತಾ ಅಂತ. 1 ತಿಂಗಳ ಮಗುವಿಗೆ ಜ್ವರ ಬರುತ್ತೆ, ಕಾಯಿಲೆ ಬರುತ್ತೆ, ಕ್ಯಾನ್ಸರ್ ಬರುತ್ತೆ, ಇದೆಲ್ಲ ನಾವು ಮತ್ತೆ ಡಿಸ್ಕಸ್ ಮಾಡೋಣ. ಈಗ ನೀವು ಹಾರ್ಟ್ ಅಟ್ಯಾಕ್ ಬಂತ ಹೇಳಿದಾಗ ಜೆನೆಟಿಕ್ಸ್ ಮಾತ್ರ ರೆಸ್ಪಾನ್ಸಿಬಲ್ ಅಲ್ಲ. ಯಾವುದು ರೆಸ್ಪಾನ್ಸಿಬಲ್ ಅಂತ ಹೇಳಿದರೆ, ಎನ್ವೈರ್ಮೆಂಟ್ ಅಂತ ಹೇಳ್ತಾರೆ. ಈಗ ನಮ್ಮ ತಂದೆ ತಾಯಿಗೆ ಒಂದು ವೇಳೆ ಹಾರ್ಟ್ ಅಟ್ಯಾಕ್ ಇದ್ದರೆ, ನನ್ನ ತಂದೆ ತಾಯಿ ಏನು ತಿಂತಾರೆ ಅದನ್ನು ನಾನೇ ತಿಂತಾ ಇರ್ತಾನೆ. ನನ್ನ ತಂದೆ ತಾಯಿ ಏನು ಮಾಡ್ತೇನೆ ಅದನ್ನೇ ನಾವು ಮಾಡಿಬಿಡ್ತೇವೆ. ಅದೇ ಒಂದು ಹಳೇ ನೀವು ಹಿಂದಿ ಚಿತ್ರದಲ್ಲೆಲ್ಲ ನೋಡಿರ್ಬೋದು, ಇಬ್ಬರು ಟ್ವಿನ್ಸ್ ಹುಟ್ಟಿರ್ತಾರೆ. ಒಬ್ಬ ಪೊಲೀಸ್ ಜೊತೆ ಬೆಳೀತಾನೆ, ಒಬ್ಬ ಕಳ್ಳನ ಜೊತೆ ಬೆಳೀತಾನೆ. ಕಳ್ಳನ ಜೊತೆ ಬೆಳೆದವ ಕಳ್ಳ ಆಗ್ತಾನೆ, ಪೊಲೀಸ್ ಜೊತೆ ಬೆಳೆದವನು ಪೊಲೀಸ್ ಆಗ್ತಾನೆ. ಅದು ನಾವು ಹಳೇ ಚಿತ್ರದಲ್ಲಿ ಈಗಲಿಲ್ಲ ಎಂಥ ಚಿತ್ರಗಳಿಗೆಲ್ಲ ನೋಡೋರಿಲ್ಲ ಮಾಡಿದರೆ. ಸೊ ಆ ಥರ ಏನಂತ ಹೇಳ್ತಾರೆ, ಎನ್ವೈರ್ಮೆಂಟ್ ವಿಲ್ ಡಿಸೈಡ್ ವಾಟ್ ಯು ವಿಲ್ ಬಿಕಮ್. ಸೊ ನಾವು ಖಾಲಿ ಜೆನೆಟಿಕ್ಸ್ ಮಾತ್ರ ಅಲ್ಲ, ನಾವು ತಿನ್ನುವ ಆಹಾರ ಪದಾರ್ಥಗಳು ಕೂಡ ಅದು ಆ ತಂದೆ ತಾಯಿಯಿಂದಲೇ, ನಾವು ತಂದೆ ತಾಯಿಯಿಂದ ಜೀನ್ಸ್ ಮಾತ್ರ ಬಂದಿದೆ, ಅದೇ ರೀತಿ ತಂದೆ ತಾಯಿಯ ಜೀವನ ಕಾರ್ಯಕ್ರಮ ಕೂಡ ಅದೇ ಬಂದಿರುತ್ತೆ. ಸೊ ನಮ್ಮ ಎನ್ವೈರ್ಮೆಂಟ್ ಅಂತ ಏನು ಹೇಳ್ತೇವೆ, ನಮ್ಮ ತಂದೆ ತಾಯಿ ಏನು ತಿಂತಾರೆ, ತಂದೆ ತಾಯಿ ಎಷ್ಟು ಎಕ್ಸಸೈಸ್ ಮಾಡ್ತಾರೆ, ನನ್ನ ತಂದೆ ತಾಯಿ ಎಷ್ಟು ಕೋಪ, ಸಿಟ್ಟು, ಅಹಂಕಾರ ತೋರಿಸ್ತಾರೆ, ಅದೆಲ್ಲ ನಮಗೆ ಬಂದಿರುತ್ತೆ. ಅದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಕೊಂಡು ಬಂದರೆ, ಫಾರ್ ಎಕ್ಸಾಂಪಲ್ ನೀವು ಈಗ ಹೇಳಿದ್ರಿ ಏನು, ಹಾರ್ಟ್ ಅಟ್ಯಾಕ್ ಅಂತ ಹೇಳಿದೆ.
ಈ ಒಂದು ಪೇಷಂಟು ಹೇಳ್ತಾನೆ ನನ್ನ ತಂದೆ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ನನಗೆ ಬರ್ಬೋದು ಅಂತ ಹೇಳಿದರೆ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ನೋಡಪ್ಪ ಅವರಿಗೆ ಬಂದದ್ದು ನಿನಗೂ ಬರೋಕ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಸಾಧಾರಣ ಪಾಪ್ಯುಲೇಷನನ್ನು ನೋಡಿದರೆ ನಿನಗೆ ಒಂದು 10-20% ನಿನಗೆ ರಿಸ್ಕ್ ಜಾಸ್ತಿ ಇದೆ. ನಿನಗೆ ಜೆನೆಟಿಕ್ಸ್ ಎಂಬುದು ನಿನಗೆ ಯಾವ ಡಿಸೀಸ್ ಬರೋದಂತ ಹೇಳೋದಿಲ್ಲ, ಆದರೆ ಜೆನೆಟಿಕ್ಸ್ ಎಂಬುದು ನಿನಗೆ ರಿಸ್ಕ್ ಎಷ್ಟಿದೆ ಅಂತ ಹೇಳ್ತದೆ. ಇವತ್ತು ನಾವು ಎಲ್ಲ ಕಾಯಿಲೆಗಳನ್ನು ನೋಡಿದ ಮೇಲೆ ಒಂದು ಮನುಷ್ಯನ ಬಾಡಿಯನ್ನು ಈಗ ನಾವು ಕಣ್ಣು ಕಿವಿ ಮೂಗು ಅಂತ ಹೇಳೋದಿಲ್ಲ. ಈಗ ನಾವು ಹೇಳ್ತೇವೆ, ಏನು ಹೇಳ್ತೇವೆ, ಸೆಲ್ಸ್ ಅಂತ ಹೇಳ್ತೇವೆ, ಸೆಲ್ಸಿಂದ ಕ್ರೋಮೋಸೋಮ್ಸ್ ಅಂತ ಹೇಳ್ತೇವೆ, ಕ್ರೋಮೋಸೋಮ್ಸಿಂದ ಜೀನ್ಸ್ ಅಂತ ಹೇಳ್ತೇವೆ, ಜೀನ್ಸಿಂದ ನಾವು ಎಡಿನೋಸಿನ್, ಗಾನಿಸಿನ್, ಆ ಥರ ಎಲ್ಲ ಜೀನ್ಸ್, mRNA, RNA ಹೇಳ್ತಾರೆ. ಇವತ್ತು ಒಂದು ಬಾಡಿಯನ್ನು ನಾವು ಅನಲೈಸ್ ಮಾಡಿದರೆ, ಈಗ ನಾನು ಒಂದು ಸ್ಕ್ಯಾನ್ ಮಾಡ್ತೇನೆ, ಅದನ್ನು ನಾನು ಅಲ್ಟ್ರಾಸೌಂಡು, ಎಕ್ಸ್ರೇ, CT ಸ್ಕ್ಯಾನ್ ಅಂತ ಮಾಡ್ತೇವೆ. ಈಗ ಹೊಸ ಸ್ಕ್ಯಾನ್ ಬಂದಿದೆ, ನಿನ್ನ ಬಾಡಿಯಲ್ಲಿ ಎಷ್ಟೆಲ್ಲ ಜೀನ್ಸ್ ಇದೆ, ಜೀನೋಮಿಕ್ ಮ್ಯಾಪಿಂಗ್ ಅಂತ ಹೇಳ್ತಾರೆ. ಆ ಜೀನೋಮಿಕ್ ಮ್ಯಾಪಿಂಗ್ ಅಂತ ಮಾಡಿಬಿಟ್ಟು ನೋಡಿ, ಇವನಿಗೆ ಜೀನೋಮಿಕ್ ಮ್ಯಾಪಿಂಗ್ ಇದು. ಫಾರ್ ಎಕ್ಸಾಂಪಲ್ ನೀವೊಂದು ಕೇಳಿರ್ಬೋದು, ನೀವು ಬ್ರಾಕಾ ಅಂತ ಕೇಳಿರ್ಬೋದು, ಆಂಜೆಲಿನಾ ಜೋಲಿ ಅಂತ ನೀವು ಒಬ್ಬಳು ಫೇಮಸ್ ಆ್ಯಕ್ಟ್ರೆಸ್ಸನ್ನು ನೋಡಿರ್ಬೋದು. ಅವಳಿಗೆ ಅವಳ ತಂದೆ ತಾಯಿ ಹತ್ರ ಬ್ರಾಕಾ ಎಂಬ ಒಂದು ಜೀನ್ ಇತ್ತು, ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಜೀನ್ ಅವಳ ತಂದೆ ತಾಯಿಗೆ ಇತ್ತು. ಅವಳು ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಅವಳು ನಾರ್ಮಲ್ ಬ್ರೆಸ್ಟನ್ನೇ ತೆಗೆದು ಬಿಡ್ತಾಳೆ, ಯಾಕಂದರೆ ನನಗೆ ಬ್ರೆಸ್ಟಲ್ಲಿ ಕ್ಯಾನ್ಸರ್ ಬರುವ ಚಾನ್ಸ್ ಅಂತ ಹೇಳ್ತಾರೆ. ಸೊ ಅದು ಒಂದು ಎಲ್ಲರಿಗೂ ರಾಂಗ್ ಮೆಸೇಜ್ ಹೋಗಿರುತ್ತೆ. ಯಾಕಂತ ಹೇಳಿದ್ರೆ ಜೆನೆಟಿಕ್ಸ್ ಇದ್ದ ಕೂಡಲೇ ಇಟ್ ಈಸ್ ಎ ರಿಸ್ಕ್ ಫ್ಯಾಕ್ಟರ್, ಇಟ್ ಈಸ್ ನಾಟ್ ಎ ಡಿನಾಮಿನೇಷನ್ ಫ್ಯಾಕ್ಟರ್. ಅದು ನಿಮಗೆ ಡಿಸೀಸ್ ಬರುತ್ತೆ ಅಂತ ಹೇಳುವಂಥದ್ದು ಜೆನೆಟಿಕ್ಸ್ ಅಲ್ಲ. ನಿಮಗೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇದೆ ಅಂತ ಹೇಳೋದು ಮಾತ್ರ ಜೆನೆಟಿಕ್ಸ್. ಆಗ ಜೆನೆಟಿಕ್ಸ್ ಇದ್ದಾಗ ನಾವೀಗ ಒಂದು ಕಾರ್ಡಿಯಾಕ್ ಅಟ್ಯಾಕ್ ಅಂತ ಹೇಳಿದರೆ ನಾವು ಏನು ಮಾಡಬೇಕು, ನಮ್ಮ ಆಹಾರ ಶೈಲಿನ ನಾವು ಇಂಪ್ರೂವ್ ಮಾಡ್ಕೊಳ್ಬೇಕು. ಓಕೆ, ನನ್ನ ತಂದೆ ತಾಯಿಗೆ ಹಾರ್ಟ್ ಅಟ್ಯಾಕ್ ಇದ್ದರೆ ನಾನೇನು ಮಾಡ್ಕೊಳ್ಬೇಕು, ನಾನು ನನ್ನ ಆಹಾರ ಶೈಲಿಯನ್ನು ಚೆನ್ನಾಗಿ ಮಾಡ್ಕೊಳ್ಬೇಕು. ಜಂಕ್ ಫುಡ್ ತಿನ್ನೋದಾಗಲಿ ಅಥವಾ ಸೆಡೆಂಟರಿ ಲೈಫ್ ಆಗಲಿ, ಬೇಗ ಬೆಳಿಗ್ಗೆ ಎದ್ದು ನನ್ನ ದಿನಚರಿ ನಾವು ಕೆಲಸ ಅಂದರೆ ನಾವು ಮೊನ್ನೆಯಿಂದ ಹೇಳ್ತಾನೆ ಇದ್ದೇವೆ, ಜೆನೆಟಿಕ್ಸ್ ಅಂತ ಹೇಳಿದ್ದೇನೆ ನಾನು 15-20% ಮಾತ್ರ ನಮ್ಮ ಆಹಾರ ಕಾರ್ಯಕ್ರಮ, ನಮ್ಮ ದಿನಚರಿ, ನಾವು ಮಾಡುವಂಥ ಕೆಲಸಗಳು, ನಾವು ಇನ್ನೊಬ್ಬರಿಗೆ ಮಾಡುವಂತಹ ಸಹಾಯ, ಇದರಲ್ಲೆಲ್ಲ ನಮ್ಮ ಆ 20% ರಿಸ್ಕನ್ನು ನಾವು ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಓಕೆ ಡಾಕ್ಟರ್, ಹಾರ್ಟ್ ಅಟ್ಯಾಕ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ ಮುಂದುವರೆದ ವಿಚಾರವನ್ನು ನಾವು ಮಾತನಾಡ್ತಾ ಹೋಗೋದಾದರೆ, ಮಧುಮೇಹ 30 ವರ್ಷದ ಒಬ್ಬ ವ್ಯಕ್ತಿ ಕ್ವಶನ್ ಕೇಳ್ತಾನೆ, ತನ್ನ ಒಂದು ತಂದೆ ತಾಯಿಗೂ ಕೂಡ ಮಧುಮೇಹ ಇತ್ತು, ಹಾಗಾಗಿ ನನಗೂ ಕೂಡ ಮಧುಮೇಹ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಎಷ್ಟಿರುತ್ತೆ, ಒಂದು ವೇಳೆ ಬರಬಾರ್ದು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಇರಬೇಕು ಅನ್ನೋದಾಗಿ ಏನು ಹೇಳ್ತೀರಾ? ಆಯಿತು, ಈಗ ಮಧುಮೇಹ ಅಂತ ಬಂತು. ಈಗ ಮಧುಮೇಹ ಅಂತ ಹೇಳುವಾಗ ಈಗ ನಾವು ಸಾಧಾರಣ ಹಿಂದಿನ ಒಂದು 1,000 ಹಿಂದೆ, 10,000 ಹಿಂದೆ, 2,000 ಹಿಂದೆ ನೋಡಿದರೆ ಆ ಮಧುಮೇಹ ಎಂಬುವ ಕಾಯಿಲೆ ಇತ್ತಾ ಇಲ್ವಾ ಅಂತ ನೋಡಿದರೆ ಇಲ್ಲ ಅಂತೇಳಿ ನಮಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಹಾಗಾದ್ರೆ ಯಾಕೆ ಬಂತು, ಅದು ಯಾಕೆ ಈಗ ನಮಗೆ ಯಾಕೆ ಬಂತು, ನಮ್ಮ ತಂದೆ ನಮ್ಮ ಪೇರೆಂಟ್ಸಿಗೆ, ನಮ್ಮ ಅಜ್ಜನಿಗೆ, ಮುತ್ತಂದರಿಗೆ ಯಾಕೆ ಬಂತು ಅಂತ ನಾವು ಆಲೋಚನೆ ಮಾಡಬೇಕಾಗತ್ತೆ. ಸೊ ಯಾಕೆ ಬಂತು ಅಂತೇಳಿ ಮೊನ್ನೆ ನಾವು ಡಿಸ್ಕಸ್ ಮಾಡಿದಾಗೆ ಹರಿ ವರಿ ಕರಿ, ಆಯಿತಾ, ನಮ್ಮ ಊಟದ ತಿಂಡಿಯ ಪದಾರ್ಥಗಳು, ನಾವು ಊಟ ತಿನ್ನುವಂತಹದ್ದು, ಅದು ನ್ಯಾಚುರಲ್ ಆಗಿ ಊಟ ತಿನ್ನುವಂಥದ್ದು ಹೊರಟು ಹೋಗಿಬಿಟ್ಟಿದೆ. ಎಲ್ಲ ಅನ್ಯಾಚುರಲ್ ಜಂಕ್ ಫುಡ್, ಎಲ್ಲ ಮ್ಯಾಕ್ಸಿಮಮ್ ಅದರಲ್ಲಿ ಕಾರ್ಬೋಹೈಡ್ರೇಟ್, ಗ್ಲೂಕೋಸೇ ಇದ್ದು ಬಿಡುತ್ತೆ. ಆಯಿತಾ, ನಾವು ಏನು ಒಂದನೇದಾಗಿ, ಎರಡನೇದಾಗಿ ತಿನ್ನುವಂಥದ್ದು, ಎರಡನೇದಾಗಿ ಹಸಿವು ಇಲ್ಲದೆ ತಿನ್ನುವಂಥದ್ದು. ಯಾವತ್ತು ಈಗ ನಿಮಗೆ ನಾನು ಹೇಳಿದ್ದೇನೆ, ತಂದೆ ತಾಯಿಗೆ ಏನೋ ಒಂದು ವಿಧದಲ್ಲಿ ಒಂದು ರಿಸ್ಕು ಆಯಿತು. ಮತ್ತು ಒಂದು ಬಹಳ ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ನೀವು ಏನು ಬೇಕಾದ್ರೂ ಚೇಂಜ್ ಮಾಡ್ಬೋದು. ನಿಮ್ಮ ಜೆನೆಟಿಕ್ಸ್ ನಿಮಗೆ ಚೇಂಜ್ ಮಾಡಲಿಕ್ಕಾಗತ್ತಾ? ಇಲ್ಲಲ್ಲ. ನಿಮ್ಮ ಕ್ರೋಮೋಸೋಮ್ಸು, ನಿಮ್ಮ ಸೆಲ್ಸು, ನಿಮ್ಮ ಜೀನ್ಸು, ಅದೆಲ್ಲ ನಿಮಗೆ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ನೀವು ಹುಡ್ಕೊಂಡು ಬಂದಿದ್ದೀರಾ, ಅದನ್ನೇ ನೀವು ಅನುಭವಿಸ್ಕೊಂಡು ಇರಬೇಕಾಗತ್ತೆ. ಅನುಭವಿಸ್ಕೊಂಡು ಇರಬೇಕಂತ ಹೇಳಿದರೆ ಹೇಗೆ, ಈ ಥರದ ನನಗೆ ರಿಸ್ಕ್ ಇದೆ, ನನ್ನ ತಂದೆ ತಾಯಿಗೆ ಒಂದು ರಿಸ್ಕ್ ಇದೆ, ಅದು ಕ್ಯಾನ್ಸರ್ ರಿಸ್ಕ್ ಇದೆ, ಅಥವಾ ನನ್ನ ತಂದೆ ತಾಯಿಗೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಇದೆ, ಅಥವಾ ನನ್ನ ತಂದೆ ಡಯಾಬಿಟಿಸ್ ರಿಸ್ಕ್ ಇದೆ, ನಾನು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ನನ್ನ ರಿಸ್ಕ್ ನನಗೆ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನಾನು ಹೇಗೆ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ, ಡಯಾಬಿಟಿಸ್ ಬರುವಂಥ ಕಾರಣಗಳು ಏನು, ಜಂಕ್ ಫುಡ್ಡು, ಮತ್ತು ಹಸಿವಿಲ್ಲಾಗ ದಿವಸ ತಿಂತಾನೆ ಇರೋದು, ಒಂದೇ ಒಂದು ಕಾರಣ, 2 ಕಾರಣ ನಾನು ನಿನ್ನೆ ಹೇಳಿದ್ದೇನೆ. ಅಂದರೆ ಹಸಿವಾಗದೆ ಊಟ ಮಾಡಬಾರ್ದು ಅಂದರೆ, ಆಯಿತಾ. ಎರಡನೇದಾಗಿ ಏನು ಬಾಯಲ್ಲಿ ತಿಂದರೂ ಕೂಡ ಅದನ್ನು ಜಗ್ದು ಅದನ್ನೊಂದು ಬಾಯಲ್ಲೊಂದು ಜ್ಯೂಸ್ ಮಾಡಿ 50 ml 100 ml ಜ್ಯೂಸ್ ಆದಮೇಲೆ ನಾವು ನುಂಗಬೇಕು. ಅಂದರೆ ಡ್ರಿಂಕ್ ದ ಫುಡ್ ಅಂತ ನಾವು ಹೇಳ್ತೇವೆ, ಆಯಿತಾ. ಮತ್ತು ಕಾರ್ಯಕ್ರಮ ಟೈಮ್ ಟು ಟೈಮ್ ಒಂದು ಫಾಸ್ಟಿಂಗ್ ಮಾಡೋದು, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋ ಬಗ್ಗೆ, ಅದಕ್ಕೆ ಈಗ ನಾವು ಏಕಾದಶಿ ವ್ರತ ಅಂತ ನಾವು ಮಾಡ್ತಾಯಿದ್ವಿ, ಆಯಿತಾ, ಹಿಂದೂಗಳು. ಅದೇ ರೀತಿ ಮುಸ್ಲಿಮ್ಸು ರಮಜಾನ್ ಹಬ್ಬ ಅಂತ ಮಾಡ್ತಾಯಿದ್ರು. ಇದು ಎಲ್ಲ ಹಬ್ಬದಲ್ಲಿ ನಮಗೆ ಏನು ಮೇಯ್ನ್ ಏನಂತ ಹೇಳಿದ್ರೆ,
ಏಕಾದಶಿ ಮಾಡಿಕೊಂಡು ಇಷ್ಟಿಷ್ಟು ತಿನ್ನೋದಲ್ಲ. ಅದೇ ರೀತಿ ರಮಜಾನ್ ಅಂತ ಹೇಳಿಕೊಂಡು ಬೆಳಿಗ್ಗೆ ಇಡೀ ಉಪವಾಸ ಮಾಡಿ ರಾತ್ರಿ ಇಷ್ಟಿಷ್ಟು ತಿನ್ನೋದನ್ನು ಅದನ್ನು ಉಪವಾಸ ಅಂತ ಹೇಳೋದಿಲ್ಲ. ಯಾವತ್ತೂ ನಾವು ಎಂತ ಮಾಡಬೇಕಂತ ಹೇಳಿದರೆ ನಮ್ಮ ಬಾಡಿಗೆ ನಮ್ಮ ಕಾರ್ಬೋಹೈಡ್ರೇಟ್ಸು ನಮ್ಮ ಫುಡ್ಡನ್ನು ಡಿಪ್ರೈವ್ ಮಾಡಬೇಕು. ಆಗ ಎಲ್ಲ ಥರದ ಹೀಲಿಂಗ್ ರಿಯಾಕ್ಷನ್ಸ್ ನಮ್ಮ ಮನೆಯಲ್ಲಿ ಬರುತ್ತೆ. ಒಂದು ದಿವಸ ನಮ್ಮ ಮನೆ ಒಂದು ದಿವಸ ಏನು ಕೆಲಸ ಇಲ್ಲ ಅಂತೇಳಿ ಒಂದು ದಿವಸ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇರ್ಬೋದು. ಇಲ್ಲ ಅಲ್ಲಿ ಒಂದು ಬಟ್ಟೆ ಇರುತ್ತೆ, ಇಲ್ಲೊಂದು ಕಾಗದ ಇರುತ್ತೆ, ಇಲ್ಲೊಂದು ಇರುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇರ್ತೇನೆ ಫಾಸ್ಟಿಂಗ್. ಸೊ ಈಟಿಂಗ್ ಹ್ಯಾಬಿಟ್ಸು, ಫಾಸ್ಟಿಂಗು ಇದು ಎರಡು, ಮತ್ತು ಸ್ಲೋ ಈಟಿಂಗ್. ಹರಿ ಇಲ್ಲ, ವರಿ ಇಲ್ಲ, ಕರಿ. ವರಿ ಬಗ್ಗೆ ನಾನೇನು ಹೇಳಲಿಕ್ಕಾಗೋದಿಲ್ಲ, ವರಿ ಎಲ್ಲರಿಗೂ ಇದ್ದದ್ದೇ. ಈ ಕರಿ, ಸ್ಪೈಸ್ ಐಟಮ್ಸು, ಮತ್ತು ಟಿ ವಿ ಮುಂದೆ ಊಟ ಮಾಡೋದು, ಮೊಬೈಲ್ ಇಟ್ಕೊಂಡು ಊಟ ಮಾಡೋದು, ಏನೋ ಕೆಲಸ ಮಾಡಿಕೊಂಡು ಊಟ ಮಾಡೋದು. ಆವಾಗ ಏನಾಗುತ್ತೆ, ನಾವು ತಿಂದದು ಎಲ್ಲ ಏನು ಮಾಡ್ತದೆ, ಅನ್ನಕೋಶ ಎಲ್ಲ ಹೊಟ್ಟೆಗೆ ಹೋಗುತ್ತೆ. ಹೊಟ್ಟೆಯಿಂದ ಎಲ್ಲಿಗೆ ಹೋಗುತ್ತೆ ಅಂತ ಯಾರಿಗೆ ಗೊತ್ತಾಗುತ್ತೆ? ಎಲ್ಲ ಸ್ವಲ್ಪ ಅಬ್ಸಾರ್ಬ್ ಆಗಿ ರಕ್ತ ಹೋಗುತ್ತೆ, ರಕ್ತದಲ್ಲಿ ಹಾಗೇ ನಿಂತುಕೊಳ್ಳುತ್ತೆ. ಸೊ ಯಾವ ತಿಂದದು ರಕ್ತದಲ್ಲಿ ನಿಂತುಕೊಂಡಿದ್ದೋ ಅದಕ್ಕೆ ನಾವು ಡಯಾಬಿಟಿಸ್ ಅಂತ ಹೇಳ್ತೇವೆ. ಯಾಕಂತೇಳಿದ್ರೆ ರಕ್ತದಿಂದ ಅದು ಜೀವಕೋಶಗಳಿಗೆ ಹೋಗಬೇಕು. ಜೀವಕೋಶಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಜೀವಕೋಶದಲ್ಲಿ ಕೆಲಸ ಆಗಬೇಕು. ಕೆಲಸ ಅಂದರೆ ಜಿಮ್ಮಿಗೆ ಹೋಗೋದು, ವೆಯ್ಟ್ ಲಿಫ್ಟಿಂಗ್ ಅಲ್ಲ. ನಮ್ಮ ಕೆಲಸ ಮೊನ್ನೆನೂ ಹೇಳ್ತಾರೆ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ, ಯಾವರು ದಿವಸ ಮನೆ ಕೆಲಸ ಯಾವುದಕ್ಕೂ ಇನ್ನೊಬ್ಬನಿಗೆ ಪ್ರಯೋಜನ ಆಗುವಂಥ ಕೆಲಸ, ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿಗೆ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ ಪ್ರಯೋಜನ ಆಗುವಂಥ ಕೆಲಸ ನೋಡಿ ಅಲ್ಲಿ ಹೇಳಿದೆ ನಾನು. ಸಣ್ಣ ಕೆಲಸ ಏನೋ ಇಸ್ತ್ರಿ ಹಾಕೋದು ಇರಲಿ, ಬಟ್ಟೆ ತೊಳೆಯೋದು ಇರಲಿ, ನೆಲ ಗುಡಿಸೋದಿರಲಿ, ನಮ್ಮ ಪಾತ್ರೆ ತೊಳೆಯೋದಿರಲಿ, ಎದ್ದ ಕೂಡಲೇ ಅವರವರ ಬೆಡ್ ಸರಿ ಮಾಡೋದು ಇರಲಿ. ಆ ಬೆಡ್ಡಲ್ಲಿ ಇದನ್ನೆಲ್ಲ ಬಿಸಾಡಿ ಹೋಗಿಬಿಟ್ಟು ದೊಡ್ಡ ಯೋಗಾಸನ, ವಾಕಿಂಗ್, ಜಾಗಿಂಗ್, ಮ್ಯಾರಥಾನ್ ಮಾಡೋ ಅವಶ್ಯಕತೆಯೇ ಇಲ್ಲ. ಯಾವತ್ತು ನಮ್ಮ ಬಾಡಿ, ಯಾಕೆ ಹೇಳ್ತೇನೆ, ನಮ್ಮ ಬಾಡಿಯಲ್ಲಿ ನಾವು ಕೆಲಸ ಮಾಡಿದಾಗ ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನಮಗೊಂದು ಪ್ರೀತಿ ಬರುತ್ತೆ. ನಮ್ಮ ಬಾಡಿಯಲ್ಲಿ ಪಾಸಿಟಿವ್ ಹಾರ್ಮೋನ್ಸ್ ಅಂದರೆ ಡೋಪಮಿನ್ಸು, ಸಿರೆಟನಿನ್ನು, ಆಕ್ಸಿಟೋಸಿನು ಅಂಥ ಹಾರ್ಮೋನ್ಸು ಸಿರೆಕ್ಟ್ ಆಗುತ್ತೆ. ಅದೇ ರೀತಿ ನಾವು ಒಂದು ಕೆಲಸ ಮಾಡದೇ ಇದ್ದರೆ ಮನೆಯಲ್ಲಿ ಏನಾದರೂ ಹೇಳ್ತಾರೆ, ಆಗ ಸೆಕ್ರೆಟ್ ಆಗ್ತದೆ ಕಾರ್ಟಿಸಾಲ್ ಅಥವಾ ಸ್ಟೀರಾಯ್ಡ್ಸು. ಆ ಸ್ಟೀರಾಯ್ಡ್ಸ್ ಅಂದ ಹಾರ್ಮೋನ್ಸ್ ನಮ್ಮ ಬಾಡಿಯಲ್ಲಿ ಸೆಕ್ರೆಟ್ ಆದಾಗ ನಂಬರ್ ಒನ್ ಕಾಸ್ ಫಾರ್ ಆಲ್ ಡಿಸೀಸಸ್. ಸ್ಟ್ರೆಸ್ ಅಂದರೆ ಏನು? ಸ್ಟೀರಾಯ್ಡ್ ಸೆಕ್ರೀಷನ್, ಮೋರ್ ಆಫ್ ಸ್ಟೀರಾಯ್ಡ್ ಸೆಕ್ರೀಷನ್. ಸೊ ಡಯಾಬಿಟಿಸು, ಹೈಪರ್ ಟೆನ್ಷನು, ಕ್ಯಾನ್ಸರ್ ಇದಕ್ಕೆಲ್ಲಕ್ಕೂ ನಮ್ಮದು ಜೆನೆಟಿಕ್ಸು ನಾವು ಏನು ಚೇಂಜ್ ಮಾಡಲಿಕ್ಕಾಗೋದಿಲ್ಲ. ಯಾವುದೆಲ್ಲ ಚೇಂಜ್ ಮಾಡಲಿಕ್ಕಾಗುತ್ತೆ ಅದನ್ನು ನಾವು ಶಿಸ್ತಿನಲ್ಲಿ ಮಾಡಬೇಕಾಗುತ್ತೆ. ಓಕೆ ಡಾಕ್ಟರ್. ಎಸ್ ವೀಕ್ಷಕರೇ, ನೀವು ಕೂಡ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇದ್ದು ನಿಮ್ಮಲ್ಲಿ ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂಥ ಸಂಖ್ಯೆಗೆ ಕರೆ ಮಾಡಬಹುದು. ಡಾಕ್ಟರ್ ಜೊತೆಗೆ ಮಾತನಾಡಿ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬಹುದು. ಎಸ್ ಡಾಕ್ಟರ್, ತಿಳಿಸ್ಕೊಡ್ತಾ ಇದ್ರಿ ರಿಸ್ಕ್ ಫ್ಯಾಕ್ಟರ್ಗಳು ಏನು, ಅದನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು ಅಂತ. ಸಾಕಷ್ಟು ಜನ ಅದನ್ನೇ ಫಾಲೋ ಮಾಡ್ತಾ ಇರ್ತಾರೆ. ಆ ಮೆಥಡ್ ಫಾಲೋ ಮಾಡಿದ್ರೂ ಕೂಡ ಮತ್ತಷ್ಟು ರಿಸ್ಕ್ ಅವರಿಗೆ ಕ್ರಿಯೇಟ್ ಆದಾಗ ಹೇಗೆ ಕಂಟ್ರೋಲ್ ಮಾಡೋದಕ್ಕಾಗತ್ತೆ? ಅದಕ್ಕೆ ಏನಾದರೂ ಬೇರೆ ಆಲ್ಟರ್ನೇಟಿವ್ ಮೆಥಡ್ ಇದೆಯಾ, ಹೇಗೆ ಡಾಕ್ಟರ್? ಇದು ಬಹಳ ಕಷ್ಟವಾದ ಪ್ರಶ್ನೆ. ಇದಕ್ಕೆ ಉತ್ತರ ಕೊಡಲಿಕ್ಕೆ ಯಾರಿಗೆ ಸಾಧ್ಯ ಇದೆ ನನಗೂ ಗೊತ್ತಿಲ್ಲ. ಈಗ ಏನಾಯಿತು ಅಂತ ಹೇಳಿದ್ರೆ ನಾವೊಂದು ಬುದ್ಧನದೊಂದು ನಾವು ಎಕ್ಸ್ಪ್ಲನೇಷನ್ ತಗೊಂಡ್ರೆ, ಒಂದು ಇನ್ಸಿಡೆನ್ಸ್ ತಗೊಂಡ್ರೆ, ಬುದ್ಧ ಹುಟ್ಟಿದಾಗ ಅವನ ತಂದೆ ಹೇಳಿದಂತೆ, ಶುದ್ಧೋಧನ ಮಹಾರಾಜರು ಹೇಳಿದಂತೆ, ನೋಡಿ ಇವನು ಮಗ, ಇವನಿಗೆ ಏನೂ ಕಷ್ಟ ಕಾರ್ಪಣ್ಯ ಏನೂ ಗೊತ್ತಾಗದಿದ್ದರೆ ಇವ ಮಹಾ ಒಂದು ಚಕ್ರವರ್ತಿ ಆಗ್ತಾನೆ. ಆದರೆ ಇವನಿಗೆ ಕಷ್ಟ ಗಿಷ್ಟ ಎಲ್ಲ ಗೊತ್ತಾಗ್ಬಿಟ್ರೆ ಇವೊಬ್ಬ ಸನ್ಯಾಸಿ ಆಗಿಬಿಡ್ತಾನೆ ಅಂತ. ಸೊ ತಂದೆಗೆ ಹೆದರಿಕೆ ಆಯಿತು, ನನ್ನ ಮಗ ಏನೋ ಸನ್ಯಾಸಿ ಆಗಿಬಿಡ್ತಾನೆ ಅಂತ ಕೂಡ ಅವನು ಕೋಟೆಯಲ್ಲಿ ಅಂತಃಪುರದಲ್ಲಿ ಒಳಗೆ ಇಟ್ಟುಕೊಂಡು ಅವನಿಗೆ ಬೇಕಾದ ಸುಖ ಸಂಪತ್ತು ಏನು ಕಷ್ಟ ಏನೂ ಗೊತ್ತಾಗದಾಗೆ ಸಿದ್ಧಾರ್ಥನನ್ನು ನೋಡಿಕೊಳ್ತಾನೆ. ಅವನ ಹೆಸರು ಒರಿಜಿನಲ್ ಹೆಸರು ಸಿದ್ಧಾರ್ಥ ಅಂತ. ನಮ್ಮ ಯೂನಿವರ್ಸಿಟಿದ ಮೊದಲ ಹೆಸರು ಸಿದ್ಧಾರ್ಥ ಯೂನಿವರ್ಸಿಟಿ ಅಂತ ಹೇಳ್ಕೊಂಡು, ಸೊ ಸಿದ್ಧಾರ್ಥನ ಅಂತ ಹೇಳ್ಕೊಂಡು ಅವನನ್ನು ಒಳಗೆ ಇಟ್ಬಿಡ್ತಾನೆ. ಆದರೆ ಒಂದು ದಿವಸ ಸಿದ್ಧಾರ್ಥ ಅವನ ಕೆಲಸದವನ, ಅವನ ಹೆಸರು ಚೆನ್ನ ಅಂತ ಹೇಳ್ಕೊಂಡು, ಅವನನ್ನು ಹಿಡ್ಕೊಂಡು ರಾಜಮಾರ್ಗದಲ್ಲಿ ಹೋಗುವಾಗ ಒಬ್ಬ ಮುದುಕನನ್ನು ನೋಡ್ತಾನೆ. ಅವನು ಏನಂತ ಕೇಳ್ತಾನೆ, ಇದೇನಪ್ಪ ಅಂತ. ಇದು ಇವ ಮುದುಕ, ಇವನಿಗೆ ಪ್ರಾಯ ಆಗಿದೆ. ಇವನಿಗೆ ಆಶ್ಚರ್ಯ ಆಗುತ್ತೆ. ಸ್ವಲ್ಪ ಮುಂದೆ ಹೋದಾಗ ಒಬ್ಬ ರೋಗಿಯನ್ನು ನೋಡ್ತಾನೆ. ಇವನು ಯಾರು? ಇವನಿಗೆ ಡಿಸೀಸ್ ಬಂದಿದೆ. ಮತ್ತೆ ಸ್ವಲ್ಪ ಹೋದಾಗ ಒಂದು ಹೆಣ ನೋಡ್ತಾನೆ. ಸೊ ಈ ಪ್ರಕೃತಿ ನಿಯಮದ ಪ್ರಕಾರ ರೋಗಗಳು ಇದ್ದದ್ದೇ, ಪ್ರತಿಯೊಬ್ಬರಿಗೂ ಇದ್ದದ್ದೇ, ಆಯಿತಾ? ಅಥವಾ ಮರಣ ಎಂಬುದು ಇದ್ದದ್ದೇ, ರೋಗವನ್ನು ಬಿಟ್ಟುಬಿಡೋಣ. ಮರಣ ಎಂಬುದು ಇದ್ದದ್ದೇ, ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ ಅಂತ ಹೇಳ್ತಾರೆ. ರಾಮ, ಕೃಷ್ಣ, ಬುದ್ಧ, ಪೈಗಂಬರ, ಪರಮಹಂಸ, ಜೀಸಸ್ ಕ್ರಿಸ್ಟ್ ಯಾರು ನಮ್ಮ ಎದುರುಗಡೆ ಇಲ್ಲ, ಎಲ್ಲ ಹೋಗಿಬಿಟ್ಟಿದ್ದಾರೆ, ಆಯಿತಾ? ಎಲ್ಲರೂ ಮುದುಕರಾಗ್ತಾರೆ. ಆದರೆ ಡಿಸೀಸ್ ಎಂಬುದನ್ನು ನಾವು ತಡೆಗಟ್ಟುವುದು ಬಹಳ ಕಷ್ಟ ಆಗುತ್ತೆ. ಅದು ನೀವು ಹೇಳಿದ ಪ್ರಶ್ನೆ ಪ್ರಕಾರ ಡಿಸೀಸ್ ಬಂದರೆ ಏನು ಮಾಡಬೇಕು? ಡಿಸೀಸ್ ಮಾಡಬೇಕಾದ್ರೆ ಇಲ್ಲೇ ಒಂದು ನಾನು ಚಂದವಾದ ಪ್ರಶ್ನೆಯನ್ನು ಇಲ್ಲಿ ಚಿತ್ರ ತೋರಿಸಿದ್ದೇನೆ. ಡಿಸೀಸ್ ಅಂತ ನಾವು ಬರಬಾರ್ದು, ಅಥವಾ ಡಿಸೀಸ್ ಬೇಡ ಅಂತ ಹೇಳಿದರೆ ನಾವು ಸಂತೋಷವಾಗಿ ಇರಬೇಕು. ಈಗ ನಾವು ಒಂದು ದಿವಸ ನೋಡಿದರೆ, ಈಗ ಹೊರಗೆ ನೋಡಿದರೆ ಯಾರಿಗೆ ಡಿಸೀಸ್ ಇದೆ ಯಾರಿಗೆ ಡಿಸೀಸ್ ಇಲ್ಲ ಅಂತ ಹೇಳಲಿಕ್ಕೆ ಆಗುತ್ತಾ? ನನಗೆ ಎಷ್ಟು ಡಿಸೀಸ್ ಇದೆ ನಿಮ್ಗೆ ಗೊತ್ತಿದೆಯಾ? ಗೊತ್ತಿಲ್ಲ. ಕೂತ್ಕೊಂಡು ನಾನು ಚೆನ್ನಾಗಿ ಮಾತಾಡ್ತೇನೆ ಅಷ್ಟೇ. ನಿಮಗೆ ಏನಂತಲೂ ನನಗೆ ಗೊತ್ತಿಲ್ಲ, ನೀವು ಚೆನ್ನಾಗಿ ಮಾತಾಡ್ತೀರಿ. ಈ ಪ್ರಪಂಚದಲ್ಲಿ ಇರೋದು ಒಂದೇ ರೂಲು, ಪ್ರತಿಯೊಬ್ಬರು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಬೇಕು. ಆ ಕೆಲಸವನ್ನು ಅವರು ಎಂಜಾಯ್ ಮಾಡಬೇಕು. ಇದು ಒಂದೇ ಇರೋದು.
ಈ ಪ್ರಪಂಚದಲ್ಲಿ ರೂಲ್ ಒಂದೇ, ನಿನ್ನಿಂದ ನೀನು ಕೆಲಸ ಮಾಡು, ವರ್ಕ್ ಇಸ್ ವರ್ಷಿಪ್, ನಾಲೆಜ್ ಇಸ್ ಪವರ್, ಕಾಯಕವೇ ಕೈಲಾಸ, ಇದನ್ನೆಲ್ಲರೂ ಹೇಳಿಬಿಟ್ಟಿದ್ದಾರೆ. ಸೊ ಇದನ್ನೀಗ ಮುಂದಿನ ಒಂದು ಪ್ರಶ್ನೆ, ಮುಂದಿನ ಒಂದು ಚಿತ್ರ ಇರ್ಬೋದು, ಅದರಲ್ಲಿ ನಾನು ತೋರಿಸ್ತೇನೆ. ನಿಮ್ಮ ಆಫೀಸ್ ವರ್ಕ್ನಲ್ಲಿ ಕೂತ್ಕೊಂಡು ನೀವು ಬೇಡದೆಲ್ಲ ಆಲೋಚನೆ ಮಾಡಿಕೊಂಡು ನನಗೆ ಎಷ್ಟು ಸಂಬಳ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ ಆಲೋಚನೆ ಮಾಡ್ತಾನೆ ಇದ್ದರೆ ನಿಮಗೆ ಅಲ್ಲೇ ಬಿಲ್ಡಪ್ ಆಗುತ್ತಾ ಇರ್ತದೆ. ಸೊ ನಾವು ಎಂತ ಮಾಡಬೇಕು ಅಂತ ಹೇಳಿದರೆ, ನಾನು ಏನು ಕೆಲಸ ಮಾಡ್ತೇನೆ, ನಾನು ಯಾತಕ್ಕೋಸ್ಕರ ಕೆಲಸ ಮಾಡ್ತೇನೆ, ನಾನು ಕೆಲಸ ಮಾಡೋದು ನನ್ನ ಆರೋಗ್ಯಕ್ಕೋಸ್ಕರ. ನನಗೆ ಎಷ್ಟು ಹಣ ಬರುತ್ತೆ ಅಂತ ಹೇಳ್ಕೊಂಡು ನಾನು ಕೆಲಸ ಮಾಡಲೇಬಾರ್ದು. ಪ್ರತಿಯೊಬ್ಬನು ಅವನವನ ಕೆಲಸವನ್ನು ಆರೋಗ್ಯಕ್ಕಂತಲೇ ಮಾಡಬೇಕು. ಆವಾಗ ಅವನಿಗೆ ಎಷ್ಟೇ ಡಿಸೀಸ್ ಇರಲಿ, ಅವನಿಗೆ ನೋಡಿ ಇಲ್ಲಿ ಇನ್ನೊಂದು ಚಿತ್ರ ತೋರಿಸಿದ್ದೇನೆ. 3 ಜನ ಇದೇ ಚಿತ್ರ ಇಟ್ಕೊಂಡು ತೋರಿಸ್ಲಿಕ್ಕೆ ಹೇಳಿ, ಒಂದು ದೇವಸ್ಥಾನ, ಒಂದು ದೇವಸ್ಥಾನವನ್ನು 3 ಜನ ಕಲ್ಲು ಕುಟ್ತಾ ಇದ್ದಾರೆ ದೇವಸ್ಥಾನ ಕಟ್ಟಲಿಕ್ಕೆ. ಒಬ್ಬ ದಾರಿಲಿ ಹೋಗೋನು ಕೇಳ್ತಾನೆ ಒಬ್ಬನ ಹತ್ರ, ಆಯಿತಾ ಏನು ಮಾಡ್ತಾ ಇದೆಯಾ? ಅವನು ಹೇಳ್ತಾನೆ, ಏನು ಮಾಡೋದು, ನಂದು ಹಳೆ ಜನ್ಮದ ಹಣೆ ಬರ, ನಾನು ಡಾಕ್ಟರ್ ಆಗಲಿಲ್ಲ, ನಾನು ಇಂಜಿನಿಯರ್ ಆಗಲಿಲ್ಲ, ನಿಮ್ಮ ಥರ ಆ್ಯಂಕರ್ ಏನೂ ಆಗಿಲ್ಲ, ನಾನು ದೊಡ್ಡ ಟಿ ವಿ ಆ್ಯಕ್ಟರ್ ಆಗಲಿಲ್ಲ, ನನಗೆ ಕಲ್ಲು ಕುಟ್ಟದೆ ಮಾಡ್ತಾ ಇದ್ದೇನೆ, ಬೆವರೆಲ್ಲ ಸುರಿತಾ ಇದೆ, ಭಾಳ ಕಷ್ಟದಲ್ಲಿ ಕಲ್ಲು ಕುಟ್ತಾ ಇದ್ದೇನೆ, ಒಂದು 25% ಕೆಲಸ ಆಗಲಿಲ್ಲ. ಮೊದಲದವನು ಕೇಳ್ತಾನೆ, ಏನು ಮಾಡ್ತಾ ಇದ್ದೀಯಾ? ಅಯ್ಯೋ ಏನು, ನನಗೊಂದು ಕೆಲಸ ಕೊಟ್ಟಿದ್ದಾರೆ, ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಅವನೊಂದು 50% ಅವನು ಅಷ್ಟೇನು ತಲೆ ಬಿಸಿಲು. ಇನ್ನೊಬ್ಬರನ್ನು ಕೇಳ್ತಾನೆ, ಮೂರನೇವನು ನೋಡಿ, ಒಳ್ಳೆ ಅವನು ಹಾಡು ಹೇಳ್ತಾ ಇದ್ದಾನೆ, ಖುಷಿಯಲ್ಲಿದ್ದಾನೆ, ಸಂಗೀತ ಹಾಡ್ತಾ ಇದ್ದಾನೆ. ಏನಪ್ಪ ಏನು ಮಾಡ್ತಾ ಇದ್ದೆ? ನೋಡಪ್ಪ ಅಲ್ಲಿ ಒಂದು ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನಕ್ಕೆ ನನ್ನ ಕೈಯಿಂದಲೇ ಕಲ್ಲು ಕಟ್ಟಿ ನಾನು ಕೊಡ್ತಾ ಇದ್ದೇನೆ. ಇಂಥ ಒಂದು ಭಾಗ್ಯ, ಇಂಥ ಒಂದು ಫಾರ್ಚುನ್ ಯಾರಿಗೆ ಸಿಗ್ಬೋದು ಈ ಪ್ರಪಂಚದಲ್ಲಿ? ನಾನು ಹಳೆ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ನನಗೆ ಇಂಥ ಕಲ್ಲು ಕಟ್ಟುವಂಥ ಕೆಲಸ ಬಂದಿದೆ ಅಂತ ಹೇಳ್ತಾರೆ. ಸೊ ಹಾಗಾದರೆ 3 ಜನ ಮಾಡುವ ಕೆಲಸ ಒಂದೇ, ಪ್ರತಿಯೊಬ್ಬರು ಮಾಡುವ ಕೆಲಸ ಒಂದೇ. ಆ ಕೆಲಸದಲ್ಲಿ ಸಂತೋಷ, ಆ ಕೆಲಸದಲ್ಲಿ ಭಕ್ತಿ, ಆ ಕೆಲಸದಲ್ಲಿ ಶ್ರದ್ಧೆ ಇರುವುದೇ ರೋಗರಹಿತ ಜೀವನಕ್ಕೆ ಕಾರಣ ಆಗುತ್ತೆ. ಅದನ್ನೇ ಆಲೋಚನೆ ಮಾಡಿಕೊಂಡು ಅಯ್ಯೋ ಇಷ್ಟಾಯಿತು, ಇಷ್ಟು ಬಂತು, ಇಷ್ಟು ಹೋಯಿತು ಅಂತ ಹೇಳಿದ್ರೆ ಅದೆಲ್ಲವೂ ರೋಗ ಅಂತೇಳಿ ಲೆಕ್ಕ. ಎದುರಿಗೆ ಕಾಣದೇ ಇರ್ಬೋದು, ಹಾರ್ಟ್ ಅಟ್ಯಾಕ್ ಇಲ್ಲದಿರ್ಬೋದು, ಅಥವಾ ಹೈಪರ್ ಟೆನ್ಷನ್ ಇಲ್ಲದೇ ಇರ್ಬೋದು, ಮಂಡಿ ನೋವು, ಕೈ ಕಾಲು ನೋವು ಇಲ್ಲದೇ ಇರ್ಬೋದು. ಆದರೆ ಇವತ್ತಿನ ಕೊನೆಯ ಮಾತು ಏನಂತ ಹೇಳ್ತೇನೆ ಅಂತ ಹೇಳಿದರೆ, ಪ್ರೀತಿ ವಿಶ್ವಾಸದಿಂದ ಮಾಡುವಂಥ ಕೆಲಸ, ಅದಕ್ಕಿರುವಂಥ ಸಂತೋಷ ಬೇರೆ ಜೀವನದ ಯಾವ ಡಿಸೀಸಲ್ಲೂ ಇಲ್ಲ, ಆರೋಗ್ಯದಲ್ಲೂ ಇಲ್ಲ. ಓಕೆ ಡಾಕ್ಟರ್, ಈ ಕುರಿತಾಗಿ ನಾವು ಆದಷ್ಟು ಮಾತಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಭಾಗ್ಯ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಭಾಗ್ಯ. ಭಾಗ್ಯ, ವಾಯ್ಸ್ ಕೇಳಿಸ್ತಿದ್ಯಾ? ನಮಸ್ತೆ ಭಾಗ್ಯ, ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮುಂದಿನ ವಿಚಾರದ ನಾವು ಹೋಗೋದಾದರೆ ಡಾಕ್ಟರ್, ಈಗ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಅನ್ನೋದು ಒಂದು ರೀತಿ ಎಲ್ರಿಗೂ ಕೂಡ ಕಾಮನ್ ಅನ್ನುವಂತೆ ಆಗಿ ಹೋಗ್ಬಿಟ್ಟಿದೆ. ಬಹಳ ಪ್ರಮುಖವಾಗಿ ನಾವು ಇವತ್ತು ಮೆನ್ಷನ್ ಮಾಡೋದು ಅಂತ ಹೇಳಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಕೂಡ. ಯಾಕೆಂದರೆ ಸಾಕಷ್ಟು ಜನಕ್ಕೆ ಒಂದು ಗೊಂದಲ ಇರುತ್ತೆ, ಕೇವಲ ಒಂದು ಲಂಪ್ ಇದೆ ಅಂತ ಅಂದಾಗ ಅದು ಕ್ಯಾನ್ಸರ್ ಅನ್ನುವಂಥ ಮನೋಭಾವ ಅವರಲ್ಲಿರುತ್ತೆ. ಇನ್ನು ಕೆಲವರು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳೋದಕ್ಕೂ ಕೂಡ ಒಂದು ರೀತಿ ಮುಜುಗರ ಪಡ್ತಾ ಇರ್ತಾರೆ. ಹಾಗಾಗಿ ಈ ಕ್ಯಾನ್ಸರ್ ಅನ್ನೋದು ಜೆನೆಟಿಕಲಿ ಕೂಡ ಕಾರಣ ಆಗಬಹುದಾ? ಏನು ಹೇಳ್ತೀರಾ ಡಾಕ್ಟರ್? ಖಂಡಿತವಾಗಿ ಜೆನೆಟಿಕ್ ಕಾರಣ 20% ರಿಸ್ಕ್ ಇದ್ದೇ ಇರುತ್ತೆ. ನಾವು ಈಗ ಮೊನ್ನೆಯಿಂದ ಸಾಧಾರಣ 8-10 ದಿವಸ ನಾವು ಮಾತನಾಡ್ತಾ ಇದ್ದೇವೆ. ನಾವು ಹೆಚ್ಚು ನೋವಿನ ಬಗ್ಗೆ ಮಾತನಾಡಿದ್ದೇವೆ, ಕ್ಯಾನ್ಸರ್ ಬಗ್ಗೆ ಇನ್ನೂ ಹೋಗಿಲ್ಲ. ನೋಡೋಣ, ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಕ್ಯಾನ್ಸರ್ ಬಗ್ಗೆ ಜಾಸ್ತಿಯಾಗಿ ವಿಶೇಷವಾಗಿ ಮಾತಾಡಲಿಕ್ಕೆ ಇರ್ತದೆ. ಆದರೂ ಇವತ್ತಿನ ನೀವು ಹೇಳಿದ ಪ್ರಕಾರ ಜೆನೆಟಿಕ್ಸ್, ಖಂಡಿತವಾಗಿಯೂ ಜೆನೆಟಿಕ್ಸ್ ಇಂದ ರೋಲ್ ಇದ್ದೇ ಇದೆ. ಬ್ರಾಕಾ ಪಾಸಿಟಿವ್, ಬ್ರಾಕಾ, ಅದು ತುಂಬ ಜೆನೆಟಿಕ್ಸ್ ನಾವು ಐಡೆಂಟಿಫೈ ಮಾಡಿದ್ದೇವೆ. ನಾವು ಎಲ್ಲ ಈಗ ನಿಮ್ಮ ಪೇರೆಂಟ್ಸ್ಗಳಿಗೆ ಏನಾದರೂ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಇದ್ದರೆ, ಓವೇರಿಯನ್ ಕ್ಯಾನ್ಸರ್ ಇದ್ದರೆ, ಲಂಗ್ ಕ್ಯಾನ್ಸರ್ ಇದ್ದರೆ, ಅಥವಾ ಕಿಡ್ನಿ ಕ್ಯಾನ್ಸರ್ ಇದ್ದರೆ, ಕೊಲೊನಿ ಕ್ಯಾನ್ಸರ್ ಇದ್ದರೆ, ಅದಕ್ಕೆಲ್ಲ ನಾವು ಬ್ಲಡ್ ಟೆಸ್ಟ್ ಮಾಡಿ ಮಕ್ಕಳಿಗೆ ಮಾಡಿ ಇವರಿಗೂ ಆ ಚಾನ್ಸಸ್, ಆ ಜೆನೆಟಿಕ್ಸ್ ಇದೆಯಾ ಅಂತ ನಾವು ನೋಡ್ತೇವೆ. ಅಂದರೆ ಜೆನೆಟಿಕ್ ಎಕ್ಸ್ಪ್ರೆಷನ್ ಆಗುವ ಚಾನ್ಸಸ್ ಇದೆ ಅಂತ ನಾವು ನೋಡ್ತೇವೆ. ಅದ ನಂತರ ನಾವು ಸ್ವಲ್ಪ ಕೇರ್ ತಗೊಳ್ತೇವೆ. ಅಂದರೆ ಏನೋ ಮಾಡಿ ಬ್ರೆಸ್ಟ್ ಕ್ಯಾನ್ಸರ್ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಆಯಿತು 6 ತಿಂಗಳಿಗೊಮ್ಮೆ ಮ್ಯಾಮೋಗ್ರಾಮ್ ಮಾಡಿಸು, ಸೋನೋಮೋಗ್ರಾಮ್ ಮಾಡಿಸು, ಅಲ್ಟ್ರಾಸೌಂಡ್ ಮಾಡಿಸು, ಟೆಸ್ಟ್ ಮಾಡಿಸು ಅಂತ ನಾವು ಹೇಳ್ತೇವೆ. ಅಂದರೆ ಏನಾಗುತ್ತೆ ಅಂತ ಹೇಳಿದರೆ, ಈ ಕ್ಯಾನ್ಸರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಅರ್ಲಿ ಡಿಟೆಕ್ಷನ್. ಬೇಗ ಡಿಟೆಕ್ಷನ್ ಮಾಡಿ ಬೇಗ ತೆಗೆದು ಬಿಟ್ಟರೆ ಅದು ಕ್ಯೂರ್ ಆಗುವ ಚಾನ್ಸಸ್ ತುಂಬ ಇದೆ. ಮತ್ತು ನಾವು ಹೇಳಿದ್ರೆ 5 ವರ್ಷ ಬರ್ಬೋದು, 10 ವರ್ಷ, ಈಗ ಯಾರಿಗೂ ನಾಳೆ ಯಾರು ಬರ್ತಾರೆ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಆದರೂ ನಾವು ಅರ್ಲಿ ಡಿಟೆಕ್ಷನ್ ಮಾಡಿ 5 ವರ್ಷ, 10 ವರ್ಷ, 20 ವರ್ಷ, 40 ವರ್ಷ ಹಾಗೆ ಜಾಸ್ತಿ ಬದುಕಬಹುದು ಅಂತ ಹೇಳ್ತೇವೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ಗೆ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಜೆನೆಟಿಕ್ ಪ್ರೀಡಿಸ್ಪೊಸಿಷನ್ ಎಂಬುದು ಇದ್ದೇ ಇದೆ. ಅದನ್ನು ನಾವು ನೋಡಿಬಿಟ್ಟು ಅದಕ್ಕೆ ಅನಲೈಸ್ ಮಾಡಿಬಿಟ್ಟು ಅದನ್ನು ಜಾಸ್ತಿ ಪ್ರೋಗ್ರೆಸ್ ಆಗೋದಾಗ, ನಂಬರ್ 1 ಅಂತೇಳಿ ಬೇಗ ತೆಗೆಯುವುದು ಹೇಗೆ, ಪ್ರೋಗ್ರೆಸ್ ಆಗೋದಾಗ ನಾವು ನೋಡ್ಕೊಳ್ಬೋದು. ಏನು ಈಗ ನೆಕ್ಸ್ಟ್ ಪ್ರಶ್ನೆ ಡಾಕ್ಟರ್ ಪುಷ್ಪ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಪುಷ್ಪ. ನಮಸ್ತೆ, ವಾಯ್ಸ್ ಕೇಳಿಸ್ತಾ ಇದೆಯಾ ಪುಷ್ಪ?
ಹೌದು ಹೌದು ಕೇಳ್ತಾ ಇದ್ದೀನಿ. ಓಕೆ, ಏನು ಪ್ರಾಬ್ಲಮ್ ಇದೆ? ಡಾಕ್ಟರ್ ಇದ್ದಾರೆ, ಮಾತನಾಡಿ. ಅದೇ ಮಗನಿಗೆ ಒಂದು ಕ್ಯಾನ್ಸರ್ ಇದೆ. ಹ್ಮ್ ಹೌದು ಕೇಳ್ತಾ ಇದ್ದೆ. ನಮಸ್ಕಾರ. ನಮಸ್ಕಾರಮ್ಮ, ಕೇಳಿ. ಅದು ಸ್ವಲ್ಪ ಮಗನಿಗೆ ಒಂದು ಆಯ್ತು, ಅವರ ಕ್ಯಾನ್ಸರ್ ಅಂತ. ಮಗನ ಬ್ಲಡ್ ಕ್ಯಾನ್ಸರ್ ಬಗ್ಗೆ ನೀವು ಹೇಳ್ತಾ ಇರಬೇಕು. ಸಣ್ಣ ಮಕ್ಕಳಿಗೆ ಬರುವಂಥ ಕ್ಯಾನ್ಸರ್ ಆಗಲ್ಲ. ಯಾವುದಮ್ಮ? ರಕ್ತ ಸ್ವಲ್ಪ ಅವನ ಶರೀರದಲ್ಲಿ ಆಹಾ. ಉತ್ಪತ್ತಿ ಕಡಿಮೆ ಆಗಿದೆಯಂತೆ. ಅದಕ್ಕೆ ಮೆಡಿಸಿನ್ ತಗೊಂತ ಇದ್ದಾನೆ. ಹುಷಾರಾಗುತ್ತಾ ಡಾಕ್ಟ್ರೆ ಅಂತ ಕೇಳೋಣ ಅಂತ. ಈಗ ಅದೇ ರಕ್ತ ಕ್ಯಾನ್ಸರ್, ಮಕ್ಕಳಲ್ಲಿ ಬರುವಂಥ ರಕ್ತ ಕ್ಯಾನ್ಸರ್ನಲ್ಲಿ ಅಂದರೆ ರೆಸ್ಪಾನ್ಸ್ ಅಥವಾ ಕ್ಯೂರ್ ಎಂಬುದು ಬಹಳ ತುಂಬ ಇದೆ ಅಮ್ಮ. ಬೇಗ ಕ್ಯೂರ್ ಆಗುತ್ತೆ, ಕ್ಯೂರ್ ಆಗುತ್ತೆ ಅಮ್ಮ. ನೀವು ಅದು ಯಾವುದು ಕರೆಕ್ಟ್ ಕ್ಯಾನ್ಸರ್ ಅಂತ ನಿಮ್ಮನ್ನು ನೋಡಿ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಮಕ್ಕಳ ಕ್ಯಾನ್ಸರ್, ಅದು ಕೂಡ ಬ್ಲಡ್ ಕ್ಯಾನ್ಸರ್, ಲಿಕ್ವಿಡ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಅದಕ್ಕೆ ನೀವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಕೊಳ್ಳಿ. ಕಡಿಮೆ ಸರ್. ಏನಮ್ಮ? ಅವನ ಶರೀರದಲ್ಲಿ ರಕ್ತ ಉತ್ಪತ್ತಿ ಆಗೋದು ಬಾರಿ ಕಡಿಮೆ ಇದೆಯಂತೆ ಸರ್. ಅದು ಅವ್ರು ಏನು ಹೇಳ್ಕೊಳ್ಳಿ ಅಮ್ಮ, ಅದು ಅವ್ರು ಹೇಳ್ತಾರೆ. ಅದು ನಾವು ಅದೆಲ್ಲ ತಲೆಬಿಸಿ ಡಾಕ್ಟರ್ಗೆ ಬಿಟ್ಟುಬಿಡಿ. ನೀವು ರಕ್ತ ಸಂಚಾರ ಕಮ್ಮಿ ಆಗಿದೆಯಾ, ರಕ್ತ ಪ್ರೊಡಕ್ಷನ್ ಕಮ್ಮಿ ಆಗಿದೆ, ಯಾವುದು ಕಮ್ಮಿ ಆಗಿದೆ, ಯಾವುದು ಜಾಸ್ತಿ ಆಗಿದೆ, ಅದೆಲ್ಲ ತಲೆಬಿಸಿ ಡಾಕ್ಟ್ರಿಗೆ ಬಿಟ್ಕೊಳ್ಳಿ. ನೀವು ಈಗ ನಿಮ್ಮ ಮಗನಿಗೆ ಕರೆಕ್ಟಾದ ಟ್ರೀಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಅವನಿಗೆ ಒಳ್ಳೆ ಆಹಾರ ಪದಾರ್ಥ ಆಯ್ತಮ್ಮ. ಸೊ ಒಳ್ಳೆ ಊಟ ತಿಂಡಿ ಕೊಟ್ಕೊಂಡು ನೋಡ್ಕೊಳ್ಳಿ. ಅದು ಅಷ್ಟೇ ಈಗ ನಿಮ್ಮ ಕರ್ತವ್ಯ ಆಗಿರುತ್ತೆ. ಏನಮ್ಮ? ಅದೆಲ್ಲ ಮಾಡ್ತಾ ಇದ್ದೀರಾ? ಸರಿ. ಹಾಗಾದ್ರೆ ನೀವು ಹೇಗೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಿ. ಹಾಗೆ ನೋಡ್ಬೇಕಂದ್ರೆ ಖಂಡಿತವಾಗಿ ನಾನೊಮ್ಮೆ ಸ್ಕ್ಯಾನ್ ಮಾಡಿ ನೋಡ್ತೇನಮ್ಮ. ಓಕೆ, ಥ್ಯಾಂಕ್ ಯು ಪುಷ್ಪ, ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಮುಂದುವರೆದು ನಾವು ಮಾತನಾಡ್ತಾ ಹೋಗೋದಾದ್ರೆ ಯಾವುದೇ ಆರೋಗ್ಯ ಸಮಸ್ಯೆ ಅಂದರೂ ಕೂಡ ನಾವು ತಗೊಳ್ಳುವಂತಹ ಫುಡ್ ಡಯಟ್ ಇದೆಯಲ್ಲ, ಅದೊಂದು ಪ್ರಮುಖ ಆಗುತ್ತೆ. ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು, ಎಕ್ಸಸೈಸನ್ನು ನಾವು ಯಾವ ರೀತಿ ಮಾಡಬೇಕು, ಕೊನೆಯದಾಗಿ ಜೆನೆಟಿಕಲ್ ಟೆಸ್ಟಿಂಗ್ ಯಾವಾಗ ನೀಡಿದೆ ಡಾಕ್ಟರ್? ಜೆನೆಟಿಕ್ ಟೆಸ್ಟಿಂಗ್ ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಜೆನೆಟಿಕ್ ಟೆಸ್ಟಿಂಗ್ ಅಂತಂದು ಹೇಳಿದರೆ ಈಗ ಏನಾದರೂ ಒಂದು ತಂದೆ ತಾಯಿಗಳಿಗೆಲ್ಲ ಇದ್ದರೆ ಅಥವಾ ಅಜ್ಜಿಗೆಲ್ಲ ಇದ್ದರೆ ನಾವು ಜೆನೆಟಿಕ್ ಟೆಸ್ಟಿಂಗ್ ಅಂತ ಮಾಡ್ತೇವೆ. ಈಗ ಬ್ಲಡ್ಡಲ್ಲಿ ಈಗ ಎಲ್ಲ ಕ್ಯಾನ್ಸರಿಗೂ ಒಂದು ಮಾಲಿಕ್ಯೂಲ್ ಅಂದರೆ ಒಂದು ಜೆನೆಟಿಕ್ ಕಾಂಪೊನೆಂಟ್ ಅಂತ, ಅದು ಜೀನ್ಸ್ ಅಂತ ಹೇಳಿದ್ದಾರೆ. ಅದನ್ನು ಈಗ ಐಡೆಂಟಿಫೈ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಡಿಸೀಸ್, ಈಗ ನಾವು ಹೇಳ್ತೇವೆ ಅರ್ಲಿ ಡಿಟೆಕ್ಷನ್ ಅಂತ ಹೇಳ್ತೇವೆ. ಅರ್ಲಿ ಡಿಟೆಕ್ಷನ್ ಅಂದರೆ ಏನು? ಅದು ನಮಗೆ ಟೆಸ್ಟ್ ಮಾಡೋಕ್ಕೆ ಕಾಣೋದಕ್ಕೆ ಅರ್ಲಿ ಡಿಟೆಕ್ಷನ್ ಅಂತ ಹೇಳ್ತಾರೆ. ಈಗ ಅರ್ಲಿ ಡಿಟೆಕ್ಷನ್ ಯಾವಾಗ ಒಂದು ಸಣ್ಣ ಗೆಡ್ಡೆ ಬಂದಾಗ ಅರ್ಲಿ ಡಿಟೆಕ್ಷನ್ ಅಂತ ಹೇಳ್ಬೋದು. ಅದನ್ನು ನಾವು ಮುಂದುವರಿದು ಈಗ ಖಾಲಿ ಬ್ಲಡ್ಡಲ್ಲೇ ಟೆಸ್ಟ್ ಮಾಡಿ ಇವರಿಗೆ ಈ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆಯಾ ಇಲ್ಲವಾ ಅಂತ ನಾವು ಟೆಸ್ಟ್ ಮಾಡಲಿಕ್ಕೆ ಆಗುತ್ತೆ. ಆದರೆ ಒಂದು ಇದರಲ್ಲಿ ದೊಡ್ಡ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಈ ಜೆನೆಟಿಕ್ ಟೆಸ್ಟ್ ಅಂತ ಮಾಡಿದರೆ ಆ ಜೆನೆಟಿಕ್ಕಿಗೆ ಹೆಚ್ಚಿನವರಿಗೆ, ನಾನು ತುಂಬ ಜನ ಪೇಷಂಟ್ಸ್ ಹತ್ರ ಮಾತಾಡ್ತೇನೆ ನಾನು, ಆ ಬ್ಲಡ್ ಟೆಸ್ಟಲ್ಲಿ ನಿಮ್ಮಲ್ಲೂ ಇದೆ ಈ ಜೀನ್ಸು ಅಂತ ಹೇಳಿದರೆ ಅವರ ಇಡೀ ಲೈಫೇ ಸ್ವಲ್ಪ ಹಾಳಾಗಿ ಬಿಡುತ್ತೆ. ಅದನ್ನು ಈ ಜೆನೆಟಿಕ್ ಕೌನ್ಸಿಲಿಂಗ್ ಮಾಡೋದು, ಅದೇ ರೀತಿ ಟೆಸ್ಟ್ಗಳನ್ನು ಮಾಡ್ಕೊಳ್ಳೋದು, ತುಂಬ ಟೆಸ್ಟ್ ಮಾಡ್ಕೊಳ್ಳೋದು, ಅದಕ್ಕೆ ಕರೆಕ್ಟಾಗಿ ಒಪಿನಿಯನ್ ಕೊಡೋರೇ ಹೇಳಬೇಕಾಗತ್ತೆ. ಒಂದು ಟೆಸ್ಟ್ ಮಾಡಿದ ತಕ್ಷಣ ಒಂದು ಹೆದರ್ಸೋರು ಅಂತ ಆದರೆ, ನಾನು ಹೇಳಿದಲ್ಲ ಇವತ್ತು ನೀವು ಅಲ್ಲಿ ಹಾಕಿದ್ದೀರಿ ನೀವಲ್ಲ, ಆರೋಗ್ಯವೇ ಭಾಗ್ಯ ಅಂತ ಹಾಕಿರಿ. ನಾಳೆಯಿಂದ ನಾವಂತ ಹೇಳೋಣ ಗೊತ್ತಾ, ಕೆಲಸವೇ ಭಾಗ್ಯ ಅಂತ ಹಾಕಿಬಿಡೋಣ ಆಯಿತಾ. ಆರೋಗ್ಯ ಭಾಗ್ಯ ಅಲ್ಲ, ಕೆಲಸ ಮಾಡೋದೇ ಭಾಗ್ಯ ಅಂತ ನಾವು ಸೇರಿಸ್ಕೊಂಡು ಬಿಟ್ರೆ ಅದೊಂದು ಒಳ್ಳೆ ಶೀರ್ಷಿಕೆ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ನಾನೀಗ ಏನೇ ಹೇಳ್ತೇನೆ, ಜೆನೆಟಿಕ್ ಕೌನ್ಸಿಲಿಂಗ್ ಮಾಡ್ಕೊಳ್ಬೇಕು. ಯಾವುದೇ ಈ ಪ್ರಪಂಚದಲ್ಲಿ ಏನಾಗುತ್ತೆ ಈಗ ನೋಡಿ, ಕಣ್ಣು ಕಿವಿ ಮೂಗು ಎಲ್ಲ ನಮಗೆ ಇನ್ಫಾರ್ಮೇಷನ್ ಕಳಿಸ್ತಾನೇ ಇರ್ತದೆ ಆಯಿತಾ. ಏನೋ ನೋಡ್ತೇವೆ, ಹೆದರಿ ಬಿಡ್ತೇವೆ, ಅಯ್ಯೋ ಹೀಗಾಯಿತು. ಕಿವಿಯಲ್ಲಿ ಏನೋ ಕೇಳ್ತೇವೆ, ಅಯ್ಯೋ ಹೀಗೆ ಬರುತ್ತೆ. ಏನಾದರೂ ಏನೋ ನಮಗೇನೋ ಯಾರೋ ಮಾಡಲಿಕ್ಕೆ ಬಂದಿದೆ ಅಂತ ಹೆದರ್ತಾನೆ ಇರ್ತೇವೆ. ಆ ಫಿಯರ್ ಕಾನ್ಷಿಯಸ್ನಲ್ಲಿ ನಾನು ಹೇಳ್ತೇನೆ, ಅದು ನೆಕ್ಸ್ಟ್ ನಾನು ಡಿಸ್ಕಸ್ ಮಾಡ್ತೇನೆ. ಸರ್ವೈವಲ್ ಕಾನ್ಷಿಯಸ್ನೆಸ್ಸು, ಫೈಟ್ ಆ್ಯಂಡ್ ಫ್ಲೈಟ್ ಕಾನ್ಷಿಯಸ್ನೆಸ್ಸು ಮತ್ತು ಎಕ್ಸಿಕ್ಯೂಟಿವ್ ಮೂರು ಕಾನ್ಷಿಯಸ್ನೆಸ್ ಬರುತ್ತೆ. ಸೊ ಫಿಯರ್ ಕಾನ್ಷಿಯಸ್ನೆಸ್ ಜಾಸ್ತಿ ಪ್ರಾಬ್ಲಮ್ಸ್ ಬರುತ್ತೆ. ಏನೇ ಆದರೂ ಧೈರ್ಯವಾಗಿ ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಬಿಡದ ರಿಕ್ಷಪ್ಪಿನಂತೆ ಸಂದೇಹ ಬೇಡ ಹೇಳ್ಕೊಂಡು ಧೈರ್ಯವಾಗಿ ಬಾಳೆ ಮಾಡೋಣ. ಸರಿ ಡಾಕ್ಟರ್, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವ ವೀಕ್ಷಕರೇ, ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಜೆನೆಟಿಕಲಿ ಹೇಗೆ ಕಾರಣ ಆಗತ್ತೆ, ಚಿಕಿತ್ಸಾ ವಿಧಾನಗಳು ಹೇಗೆ ಅಂತ ಹೇಳಿ ಡಾಕ್ಟರ್ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಷಾ ಡಯಾಗ್ನೋಸ್ಟಿಕ್ಸ್ ಅಂಡ್ ರಿಸರ್ಚ್ ಪ್ರೈವೇಟ್ ಲಿಮಿಟೆಡ್, ನಂಬರ್ 311, 15 ಮತ್ತು 16ನೇ ಕ್ರಾಸ್ ನಡುವಿನ ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 560003. ಸಂಪರ್ಕಿಸಿ 9591922418.